ಎಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಇದು ಯೂಟ್ಯೂಬ್ ಚಾನಲ್. ಇವಾಗ ಮಾಡ್ಯೂಲ್ 3ದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆನಾ. ಮಾಡ್ಯೂಲ್ 3ಅಲ್ಲಿ 2 ಕ್ವೆಶನ್ನ ಕೊಟ್ಟಿದ್ದಾರೆ. ದಟ್ ಈಸ್ 5th ಕ್ವೆಶನು ಮತ್ತು 6th ಕ್ವೆಶನು. 5th ಕ್ವೆಶನಲ್ಲಿ ಸಬ್ ಕ್ವೆಶನ್ 2 ಕ್ವೆಶನ್ ಕೊಟ್ಟಿದ್ದಾರೆ. ದಟ್ ಈಸ್ ಎ ಮತ್ತು ಬಿ 2 ಕ್ವೆಶನ್ನು ಕೂಡ 10 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ. ಇದರಲ್ಲಿ ಫಸ್ಟ್ ಕ್ವೆಶನ್ ನೋಡೋಣ. ಡಿಸೈನ್ CFG ಫಾರ್ ದ ಫಾಲೋಯಿಂಗ್ ಅಂದರೆ ಕಾಂಟೆಕ್ಸ್ಟ್ ಫ್ರೀ ಗ್ರಾಮರ್ನ ಡಿಸೈನ್ ಮಾಡಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಸಬ್ ಕ್ವೆಶನ್ಸ್ ಎಷ್ಟು 5 ಸಬ್ ಕ್ವೆಶನ್ಸ್ ಕೊಟ್ಟಿದ್ದಾರೆ. 10 ಮಾರ್ಕ್ಸಿಗೆ 5 ಸಬ್ ಕ್ವೆಶನ್ಸ್ ಅಂದರೆ ಒಂದೊಂದು ಕ್ವೆಶನ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ? 2 ಮಾರ್ಕ್ಸ್ ಬರುತ್ತೆ. ಓಕೆನಾ. ಹಾರ್ಡ್ಲಿ 2 ಮಾರ್ಕ್ಸ್ ಅಷ್ಟೇ ಒಂದು ಕ್ವೆಶನ್ಗೆ. ಸೊ ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಒಂದೊಂದು ಕ್ವೆಶನ್ಗೆ? ಜಸ್ಟ್ 3 to 5 ಮಿನಿಟ್ಸ್ ಸ್ಪೆಂಡ್ ಮಾಡ್ಕೊಂಡು ಬರ್ಕೊಂಡು ಹೋಗ್ಬೇಕು. ಓಕೆನಾ. ಫಸ್ಟು ಇಲ್ಲಿ ನೋಡಿ ಏನು ಕ್ವೆಶನ್ ಕೊಟ್ಟಿದ್ದಾರೆ. A⁴n B⁴n+3 CFGಯಲ್ಲಿ ನಾವು ಏನೇನು ಬರಿಬೇಕು ಹೇಳಿ? G V T P S. ವಿ ಅಂದರೆ ಏನು? ವೇರಿಯೇಬಲ್ಲು, ಟರ್ಮಿನಲ್ಲು, ಪ್ರೊಡಕ್ಷನ್ನು, ಸ್ಟಾರ್ಟ್ ಸಿಂಬಲ್ಲು ಇಷ್ಟನ್ನು ಮೆನ್ಷನ್ ಮಾಡಬೇಕಾಗುತ್ತೆ ಫಾರ್ 2 ಮಾರ್ಕ್ಸ್. ಓಕೆನಾ. ಫಸ್ಟ್ ಇವಾಗ ಏನು ಬರೆಯೋಣ? ಪ್ರೊಡಕ್ಷನ್ನ ಫಸ್ಟ್ ಬರ್ಕೋಬೇಕಲ್ವ ನಮಗೆ. ಪ್ರೊಡಕ್ಷನ್ ಬರ್ಕೊಂಡ್ರೆ ತಾನೇ ನಮಗೆ ಅದರಲ್ಲಿ ವೇರಿಯೇಬಲ್ ಏನಿದೆ, ಟರ್ಮಿನಲ್ಸ್ ಏನಿದೆ, ಸ್ಟಾರ್ಟ್ ಸಿಂಬಲ್ ಏನಿದೆ ಅಂತ ಗೊತ್ತಾಗೋದು. ಸೊ ಪ್ರೊಡಕ್ಷನ್ನ ಬರೀಬೇಕು. ಪ್ರೊಡಕ್ಷನ್ನ ಬರೆಯೋದಕ್ಕೆ ಕಂಡೀಷನ್ನ ಅರ್ಥ ಮಾಡ್ಕೋಬೇಕು. A⁴n B⁴n+3 n ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಅಂತ ಕೊಟ್ಟಿದ್ದಾರೆ. ಇಫ್ n ಈಕ್ವಲ್ಸ್ ಟು 0 ಮಾಡಿದ್ರೆ ಏನಾಗುತ್ತೆ? A⁴0 B⁴0+3 ಅಂದರೆ 0 ನಂಬರ್ ಆಫ್ ಏಸಿಗೆ 3 ನಂಬರ್ ಆಫ್ ಬೀಸ್ ಇರುತ್ತೆ. ಅಂದರೆ ಸ್ಟಾರ್ಟಿಂಗ್ಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 3 ಬೀಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಾರ್ಟ್ ಸಿಂಬಲ್ಲು 3 ಬೀಸಿಂದ ಸ್ಟಾರ್ಟ್ ಆಗುತ್ತಾ? ಓಕೆನಾ. ಆರ್ ಸ್ಟಾರ್ಟಿಂಗ್ ವಿತ್ 1 ಅಂತ ಕನ್ಸಿಡರ್ ಮಾಡೋಣ. 1 ಅಂತ ಕನ್ಸಿಡರ್ ಮಾಡಿ ಇಲ್ಲಿ 1 ಆದರೆ ಏನಾಗುತ್ತೆ? 4 ಬೀಸ್ ಬರಬೇಕು. ಸೊ ಸ್ಟಾರ್ಟಿಂಗ್ ವಿತ್ ಎ ಎಂಡಿಂಗ್ ವಿತ್ ಬಿ, ಒಂದು ಎಕ್ಸ್ಟ್ರಾ ಬಿ 3 ಬೀಸ್ ಜೊತೆ ಮಿಡಲಲ್ಲಿ ಎಸ್ ಅಂತ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ. ಈ ಪ್ರೊಡಕ್ಷನ್ ನೋಡಿ ಹೆಂಗೆ ವರ್ಕ್ ಆಗುತ್ತೆ. ಇವಾಗ ಏನಾದರೂ ಎಸ್ ಪ್ಲೇಸಲ್ಲಿ 3 ಬೀಸ್ ಹಾಕಿದ್ರೆ ಏನು ಬರುತ್ತೆ? A 4 ಬೀಸ್ ಬರುತ್ತೆ. ನೆಕ್ಸ್ಟ್ ಆ್ಯಂಡ್ ಆಲ್ಸೋ ಎಸ್ ಪ್ಲೇಸಲ್ಲಿ ಅಗೇನ್ ASB ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ನೆಕ್ಸ್ಟು 2 ನಂಬರ್ ಆಫ್ ಏಸ್ ವಿತ್ ಎಷ್ಟು ಬರಬೇಕು? 2 ನಂಬರ್ ಆಫ್ ಏಸಿಗೆ 5 ನಂಬರ್ ಆಫ್ ಬೀಸ್ ಬರಬೇಕು. ಅದಕ್ಕೂ ಸ್ಯಾಟಿಸ್ಫೈ ಆಗುತ್ತೆ. ಓಕೆನಾ. ಈ ಕಂಡೀಷನ್ನೇ ಹೆಂಗೆ ಬರ್ಕೊಳ್ಳೋದು ಅಂತ ಗೊತ್ತಾಯಿತು ಅಲ್ವಾ? ಇದು ಪ್ರೊಡಕ್ಷನ್ ರೂಲ್ಸು. ಈ ಥರ ಕಂಪ್ಯಾರಿಸನ್ ಮಾಡಿಕೊಂಡು ಪ್ರೊಡಕ್ಷನ್ ರೂಲ್ಸ್ನ ಬರೀರಿ. ನೆಕ್ಸ್ಟ್ ಇದರಲ್ಲಿ ವೇರಿಯೇಬಲ್ಸ್ ಏನಿದೆ? ಎಸ್ ವೇರಿಯೇಬಲ್, ಟರ್ಮಿನಲ್ಲು A B ಟರ್ಮಿನಲ್ಲು, ಪ್ರೊಡಕ್ಷನ್ ರೂಲ್ಸ್ ಬರ್ತಿದ್ದೀವಿ. ಎಸ್ ಅಂದರೆ ಸ್ಟಾರ್ಟ್ ಸಿಂಬಲ್ ಯಾವುದು? ಎಸ್. ಓಕೆನಾ. ಇದನ್ನು ಮೆನ್ಷನ್ ಮಾಡಬೇಕು ನೀವು. ನೆಕ್ಸ್ಟ್ L ಈಕ್ವಲ್ಸ್ A⁴I B⁴J C⁴K J ಈಕ್ವಲ್ಸ್ I+K I ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 K ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಇದು ಕಂಡೀಷನ್ ಕೊಟ್ಟಿದ್ದಾರೆ. ಇದನ್ನು J ಈಕ್ವಲ್ಸ್ ಟು I+K ಅಂತ ಕೊಟ್ಟಿದ್ದಾರೆ ಅಲ್ವಾ? ಇದನ್ನು ರಿಪ್ಲೇಸ್ ಮಾಡಿ ಬರ್ಕೊಂಬಿಡೋಣ. ಆವಾಗ ನಿಮಗೆ ಈಸಿ ಅನಿಸುತ್ತೆ. ನೋಡಿ J ಪ್ಲೇಸಲ್ಲಿ I+K ಅಂತ ಬರಿತೀವಾ? C⁴K ಹಂಗೆ ಇರುತ್ತೆ. ಅಂದರೆ ಐ ವ್ಯಾಲ್ಯೂ ಏನಾಗುತ್ತೆ? 0 ಇಂದನೂ ಸ್ಟಾರ್ಟ್ ಆಗ್ಬೋದು. ಅಂದರೆ ಎಪ್ಸಿಲಾನಿಂದನೂ ಸ್ಟಾರ್ಟ್ ಆಗ್ಬೋದು. ನೆಕ್ಸ್ಟು K ವ್ಯಾಲ್ಯೂ ಅಂದರೆ C ವ್ಯಾಲ್ಯೂಸು 0 ಇಂದನೂ ಸ್ಟಾರ್ಟ್ ಆಗ್ಬೋದು. B ವ್ಯಾಲ್ಯೂಸ್ ಏನು? 0 ಇಂದನೂ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಇವಾಗ 0 0 ಅಂತ ತೊಗೊಂಡ್ರೆ 0 + 0 ಬರುತ್ತಾ? ಅದು 0 ಅಕ್ಸೆಪ್ಟ್ ಆಗುತ್ತೆ. ಇವಾಗ ಇದಕ್ಕೆ 2 ಕಂಡೀಷನ್ ಬರಿಬೋದು ನಾವು. 2 ಕಂಡೀಷನ್ ಬರೆಯೋದಕ್ಕೆ ಫಸ್ಟ್ ಸ್ಟಾರ್ಟ್ ಸಿಂಬಲಿಂದ ಏನು ಬರಿಬೇಕು? 2 ಕಂಡೀಷನ್ನ ಬರ್ಕೋಬೇಕು. ಅಂದರೆ 2 ವೇರಿಯೇಬಲ್ನ ಕನ್ಸಿಡರ್ ಮಾಡಬೇಕು ಅಲ್ವಾ? ಫಸ್ಟ್ ಇವಾಗ ಈ ವೇರಿಯೇಬಲ್ಗೆ ಕನ್ಸಿಡರ್ ಮಾಡೋಣ, ಬರೆಯೋಣ. ಎ ಬಂದು ಅಗೇನ್ ಎ ಅಕ್ಸೆಪ್ಟ್ ಬಿ ಎನ್ಕೌಂಟರ್ ಆಗುತ್ತೆ. ಓಕೆನಾ. ಆರ್ ಎಪ್ಸಿಲಾನ್ ಬಿ ಕಂಡೀಷನ್ ಬರೆಯೋಣ. ಬಿ ಇಂದ ಬಿ ಸಿ ಆರ್ ಎಪ್ಸಿಲನ್. ಇದು ಪ್ರೊಡಕ್ಷನ್ ರೂಲ್ಸು. ಓಕೆನಾ. ಇವಾಗ ಪ್ರೊಡಕ್ಷನ್ ರೂಲ್ಸ್ನ ಕನ್ಸಿಡರ್ ಮಾಡ್ಕೊಂಡು ನೋಡಿ, ಸಾಲ್ವ್ ಮಾಡಿ ತೋರಿಸ್ತೀನಿ. ಎಸ್ಸು ಎ ಬಿ ಏನ ನಾವೇನಾದರೂ A B ಇಂದ ರಿಪ್ಲೇಸ್ ಮಾಡಿದ್ರೆ ಏನಾಗುತ್ತೆ? ಫಸ್ಟು ಸ್ಟಾರ್ಟಿಂಗಲ್ಲಿ ಎಪ್ಸಿಲಾನಿಂದ ರಿಪ್ಲೇಸ್ ಮಾಡಿದ್ರೆ 2 0 ಆಗುತ್ತಾ? ಸೊ ಏನು 0 ಬಿನೂ 0 ಸಿನೂ 0 ಕಂಪ್ಲೀಟ್ ಆಗುತ್ತೆ. A B ಇಂದ ರಿಪ್ಲೇಸ್ ಮಾಡಿ ನೋಡಿ. A B ಈ ಬಿ ಹಂಗೆ ಇರುತ್ತೆ. ಓಕೆನಾ. ಇವಾಗ ಏನಾದರೂ ಎನ 0 ಇಂದ ಎಪ್ಸಿಲಾನಿಂದ ರಿಪ್ಲೇಸ್ ಮಾಡಿದ್ರೆ A B ಅಂತ ಬರುತ್ತಲ್ವಾ? ಈ ಬಿನ ಅಗೇನ್ ಬಿ ಸಿ ಇಂದ ರಿಪ್ಲೇಸ್ ಮಾಡಬೇಕು, ಇಲ್ಲ ಎಪ್ಸಿಲಾನಿಂದ ರಿಪ್ಲೇಸ್ ಮಾಡಬೇಕು. ಸೊ ಎಪ್ಸಿಲಾನಿಂದ ರಿಪ್ಲೇಸ್ ಮಾಡಿದರೆ ಏನಾಗುತ್ತೆ? A B ಎಪ್ಸಿಲಾನ್ ಆಗುತ್ತೆ. ಓಕೆನಾ. ನೋಡಿ ಫಾರ್ ಎಷ್ಟು 1 ನಂಬರ್ ಆಫ್ ಎ 0 ನಂಬರ್ ಆಫ್ ಸಿಗೆ 1 ನಂಬರ್ ಆಫ್ ಬಿ ಎನ್ಕೌಂಟರ್ ಆಗ್ತಿದೆ. ಕರೆಕ್ಟ್ ಅಲ್ವಾ? ಇದು ಅಕ್ಸೆಪ್ಟ್ ಆಗುತ್ತೆ ಅಲ್ವಾ? ನೋಡಿ ಐ ವ್ಯಾಲ್ಯೂ ಏನಾಗ್ತಿದೆ ಇಲ್ಲಿ? 1 ಆಗಿದೆ. ನೆಕ್ಸ್ಟು J ವ್ಯಾಲ್ಯೂ ಏನಾಗಿದೆ? 1 ಆಗಿದೆ.
ಸಿ ವ್ಯಾಲ್ಯೂ ಎನ್ಕೌಂಟರ್ ಆಗ್ತಲ್ಲ, ಸೊ ಸಿ ಅಂದರೆ ಯಾವುದು ಕೆ ಈಕ್ವಲ್ಸ್ 0 ಆಗಿದೆ. ಅಕ್ಸೆಪ್ಟ್ ಆಗುತ್ತೆ ಅಲ್ವಾ. ಜೆ ಈಕ್ವಲ್ಸ್ ಐ ಪ್ಲಸ್ ಕೆ ಅಂದರೆ 1 ಪ್ಲಸ್ 0 ಈಕ್ವಲ್ಸ್ 1 ಕರೆಕ್ಟಾಗಿ ಬರ್ತಿದೆ ಅಲ್ವಾ. ಈ ಥರ ಈ ಪ್ರೊಡಕ್ಷನ್ ರೂಲ್ ನಾವು ಏನು ಬರಿತೀವಿ ಈ ಕಂಡೀಷನಿಗೆ ಅಕ್ಸೆಪ್ಟ್ ಆಗೋ ಥರ ಇರಬೇಕು. ಓಕೆನಾ. ನೆಕ್ಸ್ಟು ಏನೇನು ವೇರಿಯೇಬಲ್ಸ್ ಇದೆ ಇದರಲ್ಲಿ, ಎ ಮತ್ತು ಬಿ ವೇರಿಯೇಬಲ್ ಇದೆ. ಟರ್ಮಿನಲ್ಸ್ ಯಾವುದಿದೆ, ಸ್ಮಾಲ್ ಎ ಸ್ಮಾಲ್ ಬಿ ಇದೆ. ಪ್ರೊಡಕ್ಷನ್ ರೂಲ್ಸ್ ಬರೆದಿದ್ದೀವಿ. ಎಸ್ ಸ್ಟಾರ್ಟ್ ಸಿಂಬಲ್ ಯಾವುದು, ಎಸ್. ಓಕೆನಾ. ಇಷ್ಟನ್ನು ಬರಿಬೇಕು. ನೆಕ್ಸ್ಟ್ ಥರ್ಡ್ ಒನ್ ನೋಡಿ, ಸ್ಟ್ರಿಂಗ್ mod 3 ಗ್ರೇಟರ್ ದ್ಯಾನ್ 0 ವೇರ್ ಸ್ಟ್ರಿಂಗ್ ಬಿಲಾಂಗ್ಸ್ ಟು ಎ. ಸ್ಟ್ರಿಂಗಲ್ಲಿ ಯಾವ ಆಲ್ಫಾಬೆಟ್ ಇರುತ್ತೆ, ಎ ಆಲ್ಫಾಬೆಟ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಏನಂದರೆ mod 3 ಗ್ರೇಟರ್ ದ್ಯಾನ್ 0 ಅಂದರೆ ಇಟ್ ಶುಡ್ ನಾಟ್ ಬಿ ಡಿವಿಸಿಬಲ್ ಬೈ 3 ಅಂತ ಇರಬೇಕು. ಶುಡ್ ನಾಟ್ ಬಿ ಡಿವಿಸಿಬಲ್ ಬೈ 3 ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಫಸ್ಟು 0 ಸ್ಟಾರ್ಟ್ ಆಗಲ್ಲ, ಎಪ್ಸಿಲಾನ್ ಎನ್ಕೌಂಟರ್ ಮಾಡೋದಕ್ಕಾಗಲ್ಲ. ಯಾಕಂದರೆ ಇವಾಗ 3 0 ಡಿವಿಷನ್ ಮಾಡಿದ್ರೆ 3 0s 0, ಸೊ ರಿಮೈಂಡರ್ 0ನೇ ಉಳಿಯುತ್ತೆ. ಸೊ ಇದು ಅಕ್ಸೆಪ್ಟ್ ಆಗಲ್ಲ, ಗ್ರೇಟರ್ ದೆನ್ 0 ಇರಬೇಕು. ನೆಕ್ಸ್ಟು 1 ಅಕ್ಸೆಪ್ಟ್ ಮಾಡುತ್ತಾ, ಎಸ್ ಅಕ್ಸೆಪ್ಟ್ ಮಾಡುತ್ತೆ. ಇವಾಗ 3 0s 0, 1 ರಿಮೈಂಡರ್ ಉಳಿಯುತ್ತೆ ಅಲ್ವಾ. ಸೊ ಎಷ್ಟು 1 ಏನ ಅಕ್ಸೆಪ್ಟ್ ಮಾಡುತ್ತೆ. ನೆಕ್ಸ್ಟು 2 ಏನ ಅಕ್ಸೆಪ್ಟ್ ಮಾಡುತ್ತೆ, ಎಸ್ ಅಕ್ಸೆಪ್ಟ್ ಮಾಡುತ್ತೆ. ಬಿಕಾಸ್ 3 ಡಿವಿಸಿಬಲ್ 2ನ ಡಿವೈಡ್ ಮಾಡಿದರೆ 3 0s 0, 2 ರಿಮೈಂಡರ್ ಉಳಿಯುತ್ತೆ. ಓಕೆನಾ. ನೆಕ್ಸ್ಟು 3ನ ಅಕ್ಸೆಪ್ಟ್ ಮಾಡುತ್ತಾ, ನೋ ಅಕ್ಸೆಪ್ಟ್ ಮಾಡಲ್ಲ. ಆದರೆ 4ನ ಅಕ್ಸೆಪ್ಟ್ ಮಾಡುತ್ತೆ ಅಲ್ವಾ, 4ಇಂದ ಕಂಟಿನ್ಯೂ ಮಾಡ್ಬೋದಲ್ವಾ. ನೆಕ್ಸ್ಟು 3ದು ಮಲ್ಟಿಪಲ್ ಆಗಲ್ಲ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೋದು. ಸೊ ಎಸ್ ಅಂತ ಬರಿತೀವಿ. ಇವಾಗ ನೋಡಿ 3 ಪ್ಲಸ್ 1 ಎ ಏನಾದರೂ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, 4a. ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ 3, ಸೊ ಅಕ್ಸೆಪ್ಟ್ ಆಗುತ್ತೆ. ನೆಕ್ಸ್ಟು 2a ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, 3 + 2 5 ಬರುತ್ತೆ. ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ 3, ಸೊ ಅಕ್ಸೆಪ್ಟ್ ಆಗುತ್ತೆ. ಈ ಥರ ಕಂಡೀಷನ್ಸ್ನ ನೀಟಾಗಿ ನೋಡಿಕೊಂಡು ಆ ಕಂಡೀಷನಿಗೆ ಯಾವ ಥರ ಬೇಕು ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ಪ್ರೊಡಕ್ಷನ್ ರೂಲ್ಸ್ನ ಬರಿಬೇಕು. ಓಕೆನಾ. ಇದರಲ್ಲಿ ವೇರಿಯೇಬಲ್ಸ್ ಯಾವುದಿದೆ, ಎಸ್ ಇಸ್ ದ ವೇರಿಯೇಬಲ್, ಟರ್ಮಿನಲ್ ಯಾವುದು, ಎ ಇಸ್ ದ ಟರ್ಮಿನಲ್, ಎಸ್ ಯಾವುದು ಸ್ಟಾರ್ಟ್ ಸಿಂಬಲ್ ಎಸ್ಸು, ಮತ್ತು ಇನ್ನೇನು ಪ್ರೊಡಕ್ಷನ್ ರೂಲ್ಸ್ನ ಕಂಪ್ಲೀಟಾಗಿ ಬರೆದಿದ್ದೀವಿ, ಎಲ್ಲನೂ ಮೆನ್ಷನ್ ಮಾಡಿ ನೀಟಾಗಿ. ನೆಕ್ಸ್ಟ್ ಎಲ್ ಈಕ್ವಲ್ಸ್ ಎ ಪವರ್ ಎಮ್ ಬಿ ಪವರ್ ಎನ್, ಎಮ್ ಈಸ್ ನಾಟ್ ಈಕ್ವಲ್ಸ್ ಟು ಎನ್. ಈ ಕಂಡೀಷನ್ನ ಕೊಟ್ಟಿದ್ದಾರೆ. ಇಲ್ಲೇನು ಕಂಡೀಷನ್ ಇದೆ ಅಂದರೆ ಎ ಫಾಲೋಡ್ ಬೈ ಬಿ ಇರಬೇಕು. ಬಟ್ ಎಮ್ಮು ಅಂದರೆ ನಂಬರ್ ಆಫ್ A's in the string should not be equals to number of B's in the string. ಓಕೆನಾ. ಸೊ ಎರಡು ಕಂಡೀಷನ್ ಬರಿಬೇಕು. ಸೊ ಎರಡು ಕಂಡೀಷನ್ ಇವಾಗ ಸ್ಟಾರ್ಟಿಂಗ್ ವಿತ್ ಎ ಎಂಡಿಂಗ್ ವಿತ್ ಬಿ ಅಂತ ಬರೆದ್ಬಿಟ್ಟು ಮಧ್ಯದಲ್ಲಿ ಕಂಡೀಷನ್ ಬರೆಯೋದಕ್ಕೆ ವ್ಯಾಲ್ಯೂನ ಬರಿಬೇಕು. ಸೊ ಎಸ್ ಅಂತ ಬರೆಯೋಣ. ಇದರಲ್ಲಿ ಎರಡು ಕಂಡೀಷನ್ ತಗೋಬೇಕು, ದಟ್ ಈಸ್ ಎ ಮತ್ತು ಬಿ ಕಂಡೀಷನ್ನ ತಗೋಬೇಕು. ಎ ಕಂಡೀಷನ್ ನೋಡಿ, ಎ ಏನೇನು ಅಕ್ಸೆಪ್ಟ್ ಮಾಡ್ಬೋದು, ಎನ ಸಿಂಗಲ್ ಏನು ಅಕ್ಸೆಪ್ಟ್ ಮಾಡ್ಬೋದು. ಇವಾಗ ಸಿಂಗಲ್ ಎ ಅಕ್ಸೆಪ್ಟ್ ಆದರೆ ಏನಾಗುತ್ತೆ, ಎ ಬಿ ಆಗುತ್ತೆ ಅಲ್ವಾ. ಹೆಂಗಿದೆ ಆಗುತ್ತೆ ಅಂದರೆ ನೋಡಿ, ಎ ಎಸ್ ಬಿನ ಎಸ್ನ ಎ ಇಂದ ರಿಪ್ಲೇಸ್ ಮಾಡಿದ್ರೆ ಎ ಬಿ ಬರುತ್ತೆ. ಈ ಎನ ಈ ಎಯಿಂದ ರಿಪ್ಲೇಸ್ ಮಾಡಿದ್ರೆ ಎ ಬಿ ಬರುತ್ತೆ. ಸೊ ನಂಬರ್ ಆಫ್ ಎಸ್ ಏನಾಯಿತು, 2 ಆಯಿತು. ನಂಬರ್ ಆಫ್ ಬೀಸ್ ಏನಾಯಿತು, 1 ಆಯಿತು. ಸೊ ನಾಟ್ ಈಕ್ವಲ್ ಆಯಿತಾ, ಎಸ್ ಅಕ್ಸೆಪ್ಟ್ ಹಾಕಿದೆ. ಆ್ಯಂಡ್ ಆಲ್ಸೋ ಅನದರ್ ಒನ್ ಕಂಡೀಷನ್ ಎ ಅಂದರೆ ನಂಬರ್ ಆಫ್ ಏಸ್ ಎಷ್ಟಾದರೂ ಏಸ್ನ ಕನ್ಸಿಡರ್ ಮಾಡ್ಬೋದು, ಲೂಪ್ ಆಗ್ತಾ ಇರ್ಬೋದು. ಓಕೆನಾ. ಇವಾಗ ಬಿಗೆ ಕಂಡೀಷನ್ ಬರೆಯೋಣ. ಸೇಮ್ ಇದೇ ಥರ ಬಿ ಓಕೆನಾ. ಇದು ಪ್ರೊಡಕ್ಷನ್ ರೂಲ್ಸು ಈ ಕಂಡೀಷನ್ಗೆ. ಈ ಥರ ನೀವು ಕಂಡೀಷನ್ನ ನೀಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಜಸ್ಟ್ 2 ಮಿನಿಟ್ಸಲ್ಲಿ ಪ್ರೊಡಕ್ಷನ್ನ ಬರೆದ್ಬಿಡ್ಬೋದು. ಅದಾದಮೇಲೆ ಅದಕ್ಕೆ ಏನೇನು ಬರೀಬೇಕು, ಗ್ರಾಮರು, ವೇರಿಯೇಬಲ್ ಯಾವುದಿದೆ ಇದರಲ್ಲಿ, ಎ ಬಿ ಎಸ್ಸು, ಟರ್ಮಿನಲ್ಲು ಎ ಬಿ ಟರ್ಮಿನಲ್ಸ್ ಇದೆ, ಪ್ರೊಡಕ್ಷನ್ ರೂಲ್ಸ್ ಕಂಪ್ಲೀಟ್ ಆಗಿದೆ, ಎಸ್ ಇಸ್ ದ ಸ್ಟಾರ್ಟ್ ಸಿಂಬಲ್. ಓಕೆನಾ. ಹೆಂಗೆ ಬರಿಬೇಕು. ನೆಕ್ಸ್ಟ್ ಕ್ವೆಶನ್ ನೋಡಿ, ಪ್ಯಾಲಿಂಡ್ರೋಮ್ಸ್ ಓವರ್ 0 and 1 ಅಂದರೆ ಇವಾಗ ನಾವು ರಿವರ್ಸ್ ಮಾಡಿದಾಗ, ಪ್ಯಾಲಿಂಡ್ರೋಮ್ ಅಂದರೆ ಏನು, ರಿವರ್ಸ್ ಮಾಡಿದಾಗಲೂ ಸೇಮ್ ವ್ಯಾಲ್ಯೂ ಬರಬೇಕು. 0ನ ಅಕ್ಸೆಪ್ಟ್ ಮಾಡುತ್ತಾ, 0ನ ರಿವರ್ಸ್ ಮಾಡಿದ್ರು 0ನೇ ಬರುತ್ತೆ ಅಲ್ವಾ. ಸೊ ಅಕ್ಸೆಪ್ಟ್ ಮಾಡುತ್ತೆ. ಇದನ್ನು ಬರ್ಕೊಳ್ಳೋಣ, 0ನ ಅಕ್ಸೆಪ್ಟ್ ಮಾಡುತ್ತೆ. ಓಕೆನಾ. 1 ಇದೆ, ಸೊ ಜಸ್ಟ್ 1ನ ಅಕ್ಸೆಪ್ಟ್ ಮಾಡುತ್ತಾ, ಎಸ್ ಅಕ್ಸೆಪ್ಟ್ ಮಾಡುತ್ತೆ. ಓಕೆನಾ. ಸ್ಟಾರ್ಟಿಂಗ್ ವಿತ್ 0 ಎಂಡಿಂಗ್ ವಿತ್ 0 ಇದೆ, ಮಿಡಲಲ್ಲಿ ಎಷ್ಟು ನಂಬರ್ ಆಫ್ 0 1 ಇದ್ರೂ ಅದು ಅಕ್ಸೆಪ್ಟ್ ಮಾಡುತ್ತೆ ಅಲ್ವಾ. ಸೊ 0 ಎಸ್ 0 ಆ್ಯಂಡ್ ಆಲ್ಸೋ ಸೇಮ್ 1ಗೂ ಅಪ್ಲೈ ಆಗುತ್ತೆ, 1 ಎಸ್ 1. ಓಕೆನಾ. ಪ್ಯಾಲಿಂಡ್ರೋಮ್ ಎಪ್ಸಿಲಾನ್ ಕೂಡ ಇದಕ್ಕೆ ಅಕ್ಸೆಪ್ಟ್ ಆಗುತ್ತೆ. ಓಕೆನಾ. ಇದು ಪ್ರೊಡಕ್ಷನ್ ರೂಲ್ಸ್. ಇಲ್ಲಿ ಗೊತ್ತಾಯಿತು ಅಲ್ವಾ. ಪ್ಯಾಲಿಂಡ್ರೋಮ್ಸ್ ಅಂದರೆ ಏನು ಹೇಳಿ, ರಿವರ್ಸ್ ಮಾಡಿದಾಗ ಸೇಮ್ ವ್ಯಾಲ್ಯೂಸ್ ಬರಬೇಕು. ಇವಾಗ 0 ಎಸ್ 0 ಅಂತ ಇದೆ, ಎಸ್ ಪ್ಲೇಸಲ್ಲಿ ನಾವು 0ನ ಅಕ್ಸೆಪ್ಟ್ ಮಾಡಿದ್ರೆ ಏನಾಗುತ್ತೆ, 0 0 0 ಬರುತ್ತೆ. ಇದನ್ನು ರಿವರ್ಸ್ ಮಾಡಿದ್ರು ಸೇಮೇ ಬರುತ್ತೆ ಅಲ್ವಾ. ನೆಕ್ಸ್ಟ್ 1 ಏನಾದರೂ ಅಕ್ಸೆಪ್ಟ್ ಮಾಡಿದ್ರೆ ಏನಾಗುತ್ತೆ,
0 1 0 ಅಂತ ಬರುತ್ತೆ. ಅಗೇನ್ ಅದನ್ನು ಕೂಡ ಆಕ್ಸೆಪ್ಟ್ ಮಾಡುತ್ತೆ ಅಲ್ವಾ, ರಿವರ್ಸ್ ಮಾಡಿದಾಗಲೂ 0 1 0ನೇ ಬರುತ್ತೆ. ಈ ಥರ ಕಂಡೀಷನ್ ಬರುತ್ತೆ. ಇಫ್ ನೋ ಪ್ಯಾಲಿಂಡ್ರೋಮ್ ಅಂತ ಬಂದರೆ ಅದನ್ನು ಡಿಫ್ರೆಂಟಾಗಿ ಬರಿಬೇಕು. ನೋ ಪ್ಯಾಲಿಂಡ್ರೋಮ್ ಅಂದರೆ ಎರಡು ರಿವರ್ಸ್ ಮಾಡಿದಾಗ ಡಿಫ್ರೆಂಟ್ ಬರಬೇಕು, ಲೈಕ್ 0 1 ಬರಬೇಕು, ಇಲ್ಲ 1 0 ಬರಬೇಕು. ಈ ಥರ ಕಂಡೀಷನಲ್ಲಿ ಬರಿಬೇಕಾಗುತ್ತೆ. ಓಕೆನಾ. ಇದರಲ್ಲಿ ವೇರಿಯೇಬಲ್ಸ್ ಯಾವುದಿದೆ, ಎಸ್ ಇಸ್ ದ ವೇರಿಯೇಬಲ್, ಟರ್ಮಿನಲ್ ಯಾವುದಿದೆ 0 ಮತ್ತು 1 ಇಸ್ ದ ಟರ್ಮಿನಲ್, ಪ್ರೊಡಕ್ಷನ್ ರೂಲ್ಸ್ ಬರ್ತಿದ್ದೀವಿ, ಎಸ್ ಇಸ್ ದ ಸ್ಟಾರ್ಟ್ ಸಿಂಬಲ್. ಓಕೆನಾ. ಇದು ಕಂಪ್ಲೀಟು 5th A ಕ್ವೆಶನ್ನು. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟಲ್ಲಿ ಹಾಕಿ ಆದಷ್ಟು ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ. ನೆಕ್ಸ್ಟು 5th B ಕ್ವೆಶನ್ನ ಸಾಲ್ವ್ ಮಾಡೋಣ. ಇಲ್ಲಿ ಪ್ರೊಡಕ್ಷನ್ ರೂಲ್ಸ್ನ ಕೊಟ್ಟಿದ್ದಾರೆ, 3 ಪ್ರೊಡಕ್ಷನ್ ರೂಲ್ಸ್ನ ಕೊಟ್ಟಿದ್ದಾರೆ. ಒಬ್ಟೈನ್ LMD, RMD, ಪಾರ್ಸ್ಟ್ರಿ ಫಾರ್ ದ ಸ್ಟ್ರಿಂಗ್ನು ಕೊಟ್ಬಿಟ್ಟಿದ್ದಾರೆ ಅವರೇ. ಇಸ್ ದ ಗ್ರಾಮರ್ ಆಂಬಿಜಿಯಸ್ ಆರ್ ನಾಟ್ ಅಂತ ಪ್ರೂವ್ ಮಾಡಬೇಕು. ಇಸ್ ದ ಗ್ರಾಮರ್ ಆಂಬಿಜಿಯಸ್ ಅಂದರೆ ಏನಿರಬೇಕು, ಅಟ್ಲೀಸ್ಟ್ 2 ಪಾರ್ಸ್ಟ್ರಿ ಇರಬೇಕು, ಇಲ್ಲ ಮೋರ್ ದ್ಯಾನ್ 2 ಪಾರ್ಸ್ಟ್ರಿ ಇರಬೇಕು. ಓಕೆನಾ. ಆವಾಗ ನಾವು ಆ ಗ್ರಾಮರ್ನ ಆಂಬಿಜಿಯಸ್ ಅಂತ ಕರಿತೀವಿ. ಆ್ಯಂಡ್ ಇದರಲ್ಲಿ ಈ LMDಗೆ 3 ಮಾರ್ಕ್ಸ್ ಬರುತ್ತೆ, RMDಗೆ 3 ಮಾರ್ಕ್ಸ್ ಬರುತ್ತೆ, ಈ ಪಾರ್ಸ್ಟ್ರಿ ಏನು ಬರೀತೀರಾ ಇದಕ್ಕೆ 3 ಮಾರ್ಕ್ಸ್ ಬರುತ್ತೆ. ಇಸ್ ದ ಗ್ರಾಮರ್ ಆಂಬಿಜಿಯಸ್ ಅಂತ ಬರೆಯೋದಕ್ಕೆ 1 ಮಾರ್ಕ್. ಓಕೆನಾ. ಟೋಟಲ್ ಏನು ಯಾವುದು 10 ಮಾರ್ಕು ಹೆಂಗೆ ಡಿವೈಡ್ ಆಗುತ್ತೆ ಅಂತ ಗೊತ್ತಾಯಿತು ಅಲ್ವಾ. ಇವಾಗ ಫಸ್ಟು LMDನ ಬರೆಯೋಣ, ಆಮೇಲೆ RMDನ ಬರೆಯೋಣ. ಓಕೆನಾ. ಫಸ್ಟ್ LMD ಬರೆಯೋದಕ್ಕೆ ಸ್ಟ್ರಿಂಗ್ ನೋಡ್ಕೊಳ್ಳಿ. ಸ್ಟ್ರಿಂಗ್ ಏನಿದೆ AAA BAB LMD ಬರಿಬೇಕು. LMD ಬರಿಬೇಕಾದ್ರೆ ಫಸ್ಟ್ ಏನು ಮಾಡಬೇಕು, ಸ್ಟಾರ್ಟಿಂಗು ಒಂದು ಪ್ರೊಡಕ್ಷನ್ನ ಕನ್ಸಿಡರ್ ಮಾಡಬೇಕು. ಸ್ಟಾರ್ಟಿಂಗಿಂದ ಇನಿಷಿಯಲ್ ಸ್ಟೇಟಿಂದ ಇದರಲ್ಲಿ ಯಾವುದ್ಯಾವುದನ್ನು ಕನ್ಸಿಡರ್ ಮಾಡ್ಬೋದು ನೋಡಿ. ಇಲ್ಲಿ ಸ್ಟ್ರಿಂಗಲ್ಲಿ ನಂಬರ್ ಆಫ್ ಎಸು ಇದೆ, ನಂಬರ್ ಆಫ್ ಬೀಸ್ ಇದೆ, ಅಂದರೆ ಕಾಂಬಿನೇಷನ್ ಆಫ್ ಎಸ್ ಆ್ಯಂಡ್ ಬೀಸ್ ಇದೆ. ಇದಕ್ಕೆ ಯಾವುದನ್ನು ಆಕ್ಸೆಪ್ಟ್ ಮಾಡುತ್ತೆ, ABBನ ಕನ್ಸಿಡರ್ ಮಾಡಿದ್ರು ಆಕ್ಸೆಪ್ಟ್ ಮಾಡುತ್ತೆ. ಎನ ಕನ್ಸಿಡರ್ ಮಾಡ್ಬೋದಾ ನೋಡಿ, ಎ ಅಲ್ಲಿ ಬರೀ ಎ ಪ್ರೊಡಕ್ಷನ್ಸ್ ಅಷ್ಟೇ ಆಗ್ತಿದೆ. ಸೊ ಇದನ್ನು ಕನ್ಸಿಡರ್ ಮಾಡಿದ್ರೆ ನಮಗೆ LMD ಬರಲ್ಲ ಈ ಪರ್ಟಿಕ್ಯುಲರ್ ಸ್ಟ್ರಿಂಗಿಗೆ. ನೆಕ್ಸ್ಟು ಬಿನ ಕನ್ಸಿಡರ್ ಮಾಡ್ಬೋದಾ ನೋಡಿ, ಬಿನ ಕನ್ಸಿಡರ್ ಮಾಡಿದ್ರೆ ಎಕ್ಸ್ ಆಕ್ಸೆಪ್ಟ್ ಆಗುತ್ತೆ. ಯಾಕಂದರೆ ಬಿಯಿಂದ ಪ್ರೊಡಕ್ಷನ್ನು ಏನು ಪ್ರೊಡಕ್ಷನ್ ಆಗ್ತಿದೆ, ಬಿನೂ ಪ್ರೊಡಕ್ಷನ್ ಆಗ್ತಿದೆ. ಓಕೆನಾ. ಇವಾಗ ನಾನು ಫಸ್ಟು ABBನ ಕನ್ಸಿಡರ್ ಮಾಡಿ LMDಗೆ ಬರೀತೀನಿ, ಆಮೇಲೆ RMDಗೆ ಬಿನ ಕನ್ಸಿಡರ್ ಮಾಡಿ ಬರೀತೀನಿ. ಓಕೆನಾ. ಇಲ್ಲ ಎರಡು ಕಡೆನೂ ಒಂದನ್ನೇ ಕನ್ಸಿಡರ್ ಮಾಡಿಕೊಂಡು ಬರಿಬೋದು. ಎಸ್ A B B. ಲೆಫ್ಟ್ ಮೋಸ್ಟ್ ಡಿರವೇಷನ್ ಅಂದರೆ ಏನು, ಲೆಫ್ಟ್ ಮೋಸ್ಟ್ ವೇರಿಯೇಬಲು ಎವ್ರಿ ಸ್ಟೆಪ್ಪಲ್ಲೂ ರಿಪ್ಲೇಸ್ ಆಗ್ತಾ ಹೋಗಬೇಕು. ಈ 3ಯಲ್ಲಿ ಲೆಫ್ಟ್ ಮೋಸ್ಟ್ ವೇರಿಯೇಬಲ್ ಯಾವುದು ನೋಡಿ, ಬಿ ಬಂದ್ಬಿಟ್ಟು ಟರ್ಮಿನಲ್. ಇವೆರಡೇ ವೇರಿಯೇಬಲ್ ಇರೋದು. ಇವೆರಡು ವೇರಿಯೇಬಲಲ್ಲಿ ಲೆಫ್ಟಲ್ಲಿರೋ ಫಸ್ಟ್ ವೇರಿಯೇಬಲ್ ಯಾವುದು, ಎ ಇಸ್ ದ ಫಸ್ಟ್ ವೇರಿಯೇಬಲ್. ಇದನ್ನು ರಿಪ್ಲೇಸ್ ಮಾಡಬೇಕಲ್ವಾ. ನೋಡಿ ಏನ ಯಾವುದರಿಂದ ರಿಪ್ಲೇಸ್ ಮಾಡೋದು, ಎ ಇದೆ ಮತ್ತು ಎಪ್ಸಿಲಾನ್ ಇದೆ. ಇವೆರಡರಲ್ಲಿ ಯಾವುದ್ರಲ್ಲಿ ರಿಪ್ಲೇಸ್ ಮಾಡೋದು ಅಂತ ನೋಡಿದ್ರೆ ನಮಗೆ ಏನು ಬೇಕು, ಫಸ್ಟು ಸ್ಟಾರ್ಟಿಂಗಲ್ಲಿ 3 A's ಬರಬೇಕು. ಸೊ ಇಂದ ರಿಪ್ಲೇಸ್ ಮಾಡೋಣ. ಇನ್ನು ಮಿಕ್ಕಿರೋದನ್ನ ಹಂಗೆ ಬರ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಎಷ್ಟು A's ಬರಬೇಕು, 3 A's ಬರಬೇಕು. 3 A's ಬರೋವರೆಗೂ ಎನ ಇಂದನೇ ರಿಪ್ಲೇಸ್ ಮಾಡೋಣ. ಓಕೆನಾ. ನೋಡಿ ಇವಾಗ 3 A's ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಏನು ಬರಬೇಕು, ಬಿ ಬರಬೇಕು. ಬಿ ಆದಮೇಲೆ AB ಬರಬೇಕಲ್ವಾ, ಬಿ ಎನ್ಕೌಂಟರ್ ಮಾಡಬೇಕು. ಸೊ ಇದರಲ್ಲಿ ಲೆಫ್ಟ್ ಮೋಸ್ಟ್ ಯಾವುದು, ಎ. ಈ ಎನ ಈ ಮೂಮೆಂಟಲ್ಲಿ ಏನರಿಂದ ರಿಪ್ಲೇಸ್ ಮಾಡ್ತೀವಿ, ಎಪ್ಸಿಲಾನಿಂದ ರಿಪ್ಲೇಸ್ ಮಾಡ್ತೀವಿ. ಎಪ್ಸಿಲಾನ್ ಬಿ. ಓಕೆನಾ. ಇವಾಗ ನೆಕ್ಸ್ಟ್ ಲೆಫ್ಟ್ ಮೋಸ್ಟ್ ವೇರಿಯೇಬಲ್ ಯಾವುದು, ಇದೆಲ್ಲ ಟರ್ಮಿನಲ್ಸು. ಬಿ ಇಸ್ ದ ಲೆಫ್ಟ್ ಮೋಸ್ಟ್ ವೇರಿಯೇಬಲ್ ಇದೆ, ಇದನ್ನು ರಿಪ್ಲೇಸ್ ಮಾಡಬೇಕು. ಎ ಬಿ ಆದಮೇಲೆ ಏನು ಬರಬೇಕು, AB ಬರಬೇಕು. ಸೊ ಎ ಎಲ್ಲಿಂದ ಬರುತ್ತೆ, ಬಿ ಪ್ರೊಡಕ್ಷನ್ AB ಆಗಬೇಕು. ಸೊ ಬಿನ ನಾವು ABಯಿಂದ ರಿಪ್ಲೇಸ್ ಮಾಡೋಣ. ಹಾಗೇನು ಎ ಕಂಪ್ಲೀಟ್ ಆದಮೇಲೆ ಏನು ಬರಬೇಕು, ಬಿ ಬರಬೇಕು. ಸೊ ಬಿ ಪ್ರೊಡಕ್ಷನ್ನ BBಯಿಂದ ರಿಪ್ಲೇಸ್ ಮಾಡೋಣ. ಇದು ಜಸ್ಟ್ ಕರೆಕ್ಟಾಗಿ ಒಂದು ಸತಿ ಅರ್ಥ ಮಾಡ್ಕೊಂಬಿಟ್ರೆ ಸಾಕು, ಆರಾಮಾಗಿ ಎಕ್ಸಾಮಲ್ಲಿ ಬರಿಬೋದು, ಆರಾಮಾಗಿ 10 ಮಾರ್ಕ್ಸ್ ಬರುತ್ತೆ. ಓಕೆನಾ. ಈ ಕ್ವೆಶನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ನೋಡಿ ಎಲ್ಲನೂ ಕಂಪ್ಲೀಟ್ ಆಗಿದೆ, ಸ್ಟ್ರಿಂಗಲ್ಲಿರೋ ವ್ಯಾಲ್ಯೂಸು. ಈ ಮೂಮೆಂಟಲ್ಲಿ ಲಾಸ್ಟಲ್ಲಿ ಬಿನ ಏನರಿಂದ ರಿಪ್ಲೇಸ್ ಮಾಡೋದು, ಎಪ್ಸಿಲಾನಿಂದ ರಿಪ್ಲೇಸ್ ಮಾಡಿ. ಓಕೆನಾ. ಇವಾಗ ಕಂಪ್ಲೀಟ್ ಆಯಿತಾ ಸ್ಟ್ರಿಂಗು. ಇದು LMD. ಇವಾಗ RMD ಬರೆಯೋಣ. RMDಗೂ ಕೂಡ ಸೇಮ್ನ ಕನ್ಸಿಡರ್ ಮಾಡಿಕೊಂಡೇ ಬರಿಬೋದು. ನಾನು ಇವಾಗ ಡಿಫ್ರೆಂಟಾಗಿ ಕನ್ಸಿಡರ್ ಮಾಡ್ಕೋತಾ ಇದ್ದೀನಿ, ಬಿಕಾಸ್ ಗ್ರಾಮರ್ ಈಸ್ ಆಂಬಿಜಿಯಸ್ ಅಂತ ಪ್ರೂವ್ ಮಾಡೋದಕ್ಕೆ 2 ಡಿಫ್ರೆಂಟ್ ಪಾರ್ಟ್ಸ್ ಟ್ರೀ ಬೇಕಲ್ವ. ಇದೇ ಥರ ಕನ್ಸಿಡರ್ ಮಾಡಿಬಿಟ್ರೆ ಸೇಮ್ ಪಾರ್ಟ್ಸ್ ಟ್ರೀ ಆಲ್ಮೋಸ್ಟ್ ಸೇಮ್ ಆಗೇ ಬರುತ್ತೆ. ಅದನ್ನು ಬರೆದ್ರೂ ಏನೂ ಆಗಲ್ಲ, ಬಟ್ ಡಿಫ್ರೆಂಟಾಗಿರಲಿ ಅಂತ ಡಿಫ್ರೆಂಟಾಗಿ ಬರಿತಾ ಇದ್ದೀನಿ. ಓಕೆನಾ. ನೋಡಿ ಬಿನ ಕನ್ಸಿಡರ್ ಮಾಡ್ತೀನಿ.
ಇದರಲ್ಲಿ ಏನು ಮಾಡಬೇಕು, ಆರ್ ಎಮ್ ಡಿಯಲ್ಲಿ ರೈಟ್ ಮೋಸ್ಟ್ ವೇರಿಯೇಬಲ್ನ ಎವ್ರಿ ಸ್ಟೆಪ್ಪಲ್ಲೂ ರೀಪ್ಲೇಸ್ ಮಾಡ್ತಾ ಹೋಗಬೇಕು. ಇದರಲ್ಲಿ ರೈಟ್ ಮೋಸ್ಟ್ ವೇರಿಯೇಬಲ್ ಯಾವುದು, ಬಿನೇ ರೈಟ್ ಮೋಸ್ಟ್ ವೇರಿಯೇಬಲ್, ಇರೋದೇ ಒಂದು ವೇರಿಯೇಬಲು. ನೋಡಿ ಸ್ಟಾರ್ಟಿಂಗಲ್ಲಿ ಏನು ವ್ಯಾಲ್ಯೂ ಬೇಕು, ಎ ವ್ಯಾಲ್ಯೂ ಬೇಕು. ಸೊ ಎ ಬಿಯಿಂದ ರಿಪ್ಲೇಸ್ ಮಾಡೋಣ. ನಮಗೆ 3 A's ಬರೋವರೆಗೂ ಬಿನ ಎ ಬಿಯಿಂದನೇ ರಿಪ್ಲೇಸ್ ಮಾಡ್ತಾ ಇರೋಣ. ಓಕೆನಾ, 3 A's ಕಂಪ್ಲೀಟ್ ಆಯಿತಾ. ಇವಾಗ ಏನು ಬೇಕು, ಬಿ ಬೇಕು. ಸೊ ಬಿನ ಬಿಯಿಂದ ರಿಪ್ಲೇಸ್ ಮಾಡೋಣ, ಬಿ. ಓಕೆನಾ, ಬಿ ಆದಮೇಲೆ ಏನು ಬೇಕು, ಮತ್ತೆ ಎ ಬೇಕು. ಸೊ ಬಿನ ಎ ಬಿಯಿಂದ ರಿಪ್ಲೇಸ್ ಮಾಡೋಣ. ಅಗೇನ್ ಬಿ ಬೇಕು. ಸೊ ಬಿನ ಬಿಯಿಂದ ರಿಪ್ಲೇಸ್ ಮಾಡೋಣ. ಇವಾಗ ಎಲ್ಲ ವ್ಯಾಲ್ಯೂಸು ಕಂಪ್ಲೀಟ್ ಆಗಿದೆ ಅವ್ರು ಕೊಟ್ಟಿರೋ ಸ್ಟ್ರಿಂಗಲ್ಲಿ. ಈ ಮೂಮೆಂಟಲ್ಲಿ ಬಿನ ಎಪ್ಸಿಲಾನಿಂದ ರಿಪ್ಲೇಸ್ ಮಾಡಬೇಕು. ಓಕೆನಾ, ಇವಾಗ ಇವೆರಡಕ್ಕೂ ಪಾರ್ಸ್ಟ್ರಿ ಬರೆಯೋಣ. ಪಾರ್ಸ್ಟ್ರಿ ನೀಟಾಗಿ ಬರೀರಿ, ಸೊ ದಟ್ ನಿಮಗೆ 3 ಮಾರ್ಕ್ಸ್ ಕಂಪ್ಲೀಟಾಗಿ ಬರುತ್ತೆ. ಆ್ಯಂಡ್ ಆಲ್ಸೋ ಆಂಬಿಜಿಯಸ್ ಅಂತ ಬರೆಯೋದಕ್ಕೂ ಈಸಿ ಆಗುತ್ತೆ. ಓಕೆನಾ, ಫಸ್ಟು ಸ್ಟಾರ್ಟಿಂಗಿಂದ ಇದು ಎಲ್ ಎಮ್ ಡಿದು ಪಾರ್ಸ್ಟ್ರಿ. ಎಸ್ಸು ಏನೇನಿದೆ, ಎ ಬಿ ಇದೆ, ಬರ್ಕೊಳ್ಳೋಣ. ಓಕೆನಾ, ಫಸ್ಟ್ ಸ್ಟೆಪ್ಪಲ್ಲಿ ಎ ಏನರಿಂದ ರಿಪ್ಲೇಸ್ ಆಗ್ತಿದೆ, ಎ ಇಂದ ರಿಪ್ಲೇಸ್ ಆಗ್ತಿದೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎ ಈಸ್ ರಿಪ್ಲೇಸ್ಡ್ ವಿತ್ ಅಗೇನ್ ಎ ಅಗೇನ್ ಎ ಈಸ್ ರಿಪ್ಲೇಸ್ಡ್ ವಿತ್ ಎ. ನೋಡಿ ಇಲ್ಲಿವರೆಗೂ 3 A's ಕಂಪ್ಲೀಟ್ ಆಯಿತು. ಅದಾದಮೇಲೆ ಎ ಏನರಿಂದ ರಿಪ್ಲೇಸ್ ಆಗಿದೆ, ಎಪ್ಸಿಲಾನಿಂದ ರಿಪ್ಲೇಸ್ ಆಗಿದೆ. ನೆಕ್ಸ್ಟ್ ಬಿ ಏನು ಮಾಡಿಲ್ಲ, ಲಾಸ್ಟ್ ವೇರಿಯೇಬಲ್ ಬಿನ ಏನರಿಂದ ರಿಪ್ಲೇಸ್ ಮಾಡಿದ್ದೀವಿ, ಎ ಬಿಯಿಂದ ರಿಪ್ಲೇಸ್ ಮಾಡಿದ್ದೀವಿ. ಈ ಬಿನ ಬಿಯಿಂದ ರಿಪ್ಲೇಸ್ ಮಾಡಿದ್ದೀವಿ. ಲಾಸ್ಟ್ ಬಿನ ಎಪ್ಸಿಲಾನಿಂದ ರಿಪ್ಲೇಸ್ ಮಾಡಿದ್ದೀವಿ. ಓಕೆನಾ, ಇದು ಪಾರ್ಸ್ಟ್ರಿ ಫಾರ್ ಎಲ್ ಎಮ್ ಡಿ. ಇವಾಗ ಪಾರ್ಸ್ಟ್ರಿ ಫಾರ್ ಆರ್ ಎಮ್ ಡಿ ಬರೆಯೋಣ. ಸ್ಟಾರ್ಟ್ ಸಿಂಬಲ್ ಯಾವುದು, ಎಸ್ಸು. ಎಸ್ಸಿಂದ ಬಿ ಬರ್ತಿದೆ, ಬಿಯಿಂದ ಎ ಬಿ ರಿಪ್ಲೇಸ್ ಆಗ್ತಿದೆ. ಅಗೇನ್ ಬಿಯಿಂದ ಎ ಬಿ ರಿಪ್ಲೇಸ್ ಆಗ್ತಿದೆ. ಅಗೇನ್ ಬಿಯಿಂದ ಎ ಬಿ ರಿಪ್ಲೇಸ್ ಆಗ್ತಿದೆ. ಓಕೆನಾ, ಅಗೇನ್ ಬಿಯಿಂದ ರಿಪ್ಲೇಸ್ ಆಗಿದೆ. ಅಗೇನ್ ಬಿ ಎ ಬಿಯಿಂದ ರಿಪ್ಲೇಸ್ ಆಗಿದೆ. ಅಗೇನ್ ಬಿಯಿಂದ ರಿಪ್ಲೇಸ್ ಆಗಿದೆ. ನೆಕ್ಸ್ಟ್ ಲಾಸ್ಟಲ್ಲಿ ಬಿ ಎಪ್ಸಿಲಾನಿಂದ ರಿಪ್ಲೇಸ್ ಆಗಿದೆ. ಓಕೆನಾ, ಇಲ್ಲಿ ಏನು ಬರ್ಕೊಂಡಿರ್ತೀವೋ ಅದಕ್ಕೇನೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಕೊಡೋದನ್ನೇ ನಾವು ಪಾರ್ಸ್ಟ್ರಿ ಅಂತ ಕರೆಯೋದು. ಓಕೆನಾ, ಇವಾಗ ನೋಡಿ 2 ಪಾರ್ಸ್ಟ್ರಿ ಬಂತಾ. ಆಂಬಿಜಿಯಸ್ದು ಕಂಡೀಷನ್ ಏನು, ಅಟ್ಲೀಸ್ಟ್ 2 ಪಾರ್ಸ್ಟ್ರಿ ಇರಬೇಕು ಅಂತ. ಇದರಲ್ಲಿ 2 ಪಾರ್ಸ್ಟ್ರಿ ಇದೆ. ಸೊ ದ ಗ್ರಾಮರ್ ಈಸ್ ಆಂಬಿಜಿಯಸ್. ಓಕೆನಾ, ಈ ಸೊಲ್ಯೂಷನ್ ಅರ್ಥ ಆಯಿತು ಅಲ್ವಾ. ಇವಾಗ ನೆಕ್ಸ್ಟ್ ಆರ್ ಕ್ವೆಶನ್ನ ಸೊಲ್ಯೂಷನ್ ಹೆಂಗಿದೆ ಅಂತ ನೋಡೋಣ. ಓಕೆನಾ, 6th ಕ್ವೆಶನ್ ಎ ಕ್ವೆಶನ್ ಏನು, ಡೆಫಿನೇಷನ್ಸ್ನ ಕೇಳಿದ್ದಾರೆ. ಎಲ್ಲನೂ 1 ಮಾರ್ಕ್ಸಿಗೆ, ಡೆಫಿನೇಷನ್ 4 ಮಾರ್ಕ್ಸಿಗೆ ಕೇಳಿದ್ದಾರೆ. ಓಕೆನಾ, ಸಿ ಎಫ್ ಜಿದು ಡೆಫಿನೇಷನು, ಎಲ್ ಎಮ್ ಡಿ ಲೆಫ್ಟ್ ಮೋಸ್ಟ್ ಡಿರೈವೇಷನ್ದು, ಪಾರ್ಸ್ಟ್ರಿದು ಆ್ಯಂಡ್ ಆಂಬಿಜಿಯಿಟಿದು ಡೆಫಿನೇಷನ್ನ ಕೇಳಿದ್ದಾರೆ. ಎಲ್ಲ ಡೆಫಿನೇಷನ್ಸ್ನು ನೀವು ನೀಟಾಗಿ ಬರೆದ್ರೆ 4 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟು ಡಿಸೈನ್ ಪಿ ಡಿ ಎ ಫಾರ್ ದ ಲ್ಯಾಂಗ್ವೇಜ್. ಅವರು ಒಂದು ಲ್ಯಾಂಗ್ವೇಜ್ನ ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಪಿ ಡಿ ಎ ಬರೆಯೋದಕ್ಕೆ ಹೇಳಿದ್ದಾರೆ. ಆ್ಯಂಡ್ ಆಲ್ಸೋ ಶೋ ದ ಮೂವ್ಸ್ ಮೇಡ್ ಬೈ ದ ಪಿ ಡಿ ಎ ಫಾರ್ ದ ಸ್ಟ್ರಿಂಗ್ ಎ ಬಿ ಸಿ. ಈ ಸ್ಟ್ರಿಂಗಿಗೆ ಹೆಂಗೆ ಮೂವ್ಸ್ ಮಾಡಬೇಕು ಅನ್ನೋದನ್ನ ತೋರಿಸ್ಬೇಕು ಅಂತಲೂ ಕೊಟ್ಟಿದ್ದಾರೆ. ಓಕೆನಾ, ಫಸ್ಟ್ ನೋಡಿ ಪಿ ಡಿ ಎ ಬಿಲ್ಡ್ ಮಾಡಬೇಕಾದ್ರೆ ನೀವು ಜಸ್ಟು ಅನಲೈಸ್ ಮಾಡಬೇಕು. ಟಾಪ್ ಆಫ್ ದಿ ಸ್ಟ್ಯಾಕ್ ಏನಿದ್ದಾಗ ಏನು ಬಂದರೆ ಏನಾಗುತ್ತೆ ಆ ಥರ ಅನಲೈಸ್ ಮಾಡಬೇಕು. ಎಲ್ಲ ಕಂಡೀಷನ್ನು ಕಂಪೇರ್ ಮಾಡೋ ಹಂಗಿಲ್ಲ. ಓಕೆನಾ, ಇವಾಗ ಜಸ್ಟ್ ಸ್ಟಾರ್ಟ್ ಮಾಡೋಣ. ಕ್ಯೂ ನಾಟ್ ಸ್ಟೇಟಲ್ಲಿ ಇರುತ್ತೆ ಇನಿಷಿಯಲಿ ಅಲ್ವಾ. ಕ್ಯೂ ನಾಟ್ ಸ್ಟೇಟಲ್ಲಿ ಎಪ್ಸಿಲಾನ್ ಎನ್ಕೌಂಟರ್ ಆದಾಗ ಏನು ಮಾಡಬೇಕು, ಟಾಪ್ ಆಫ್ ದಿ ಸ್ಟ್ಯಾಕ್ ಝೆಡ್ ನಾಟ್ ಇದ್ದಾಗ ಸ್ಟೇಟ್ನ ಚೇಂಜ್ ಮಾಡಬೇಕು. ಯಾವ ಸ್ಟೇಟಿಗೆ ಚೇಂಜ್ ಮಾಡಬೇಕು ಅಂದರೆ ಲಾಸ್ಟ್ ಸ್ಟೇಟಿಗೆ ಚೇಂಜ್ ಮಾಡಬೇಕು. ಇವಾಗ ಇಲ್ಲಿ 3 ವ್ಯಾಲ್ಯೂಸ್ ಇದೆ. ಎಗೆ ಏನಾಗುತ್ತೆ ಕ್ಯೂ ನಾಟ್ ಅಂದರೆ, ಬಿಗೆ Q1 ಅಂದರೆ, ಸಿಗೆ Q2 ಅಂದರೆ ಲಾಸ್ಟ್ ಸ್ಟೇಟ್ ಯಾವುದು ಬರುತ್ತೆ, Q2 ಸ್ಟೇಟ್ ಬರುತ್ತೆ. ಸೊ Q2 ಝೆಡ್ ನಾಟ್. ಓಕೆನಾ, ಇದು ಫಸ್ಟ್ ಕಂಡೀಷನ್ ಬರೆದಿರೋದು. ನೆಕ್ಸ್ಟ್ ಕಂಡೀಷನ್ ಬರೆಯೋಣ. ಕ್ಯೂ ನಾಟ್ ಸ್ಟೇಟಲ್ಲಿದ್ದು ಟಾಪ್ ಆಫ್ ದಿ ಸ್ಟ್ಯಾಕ್ ಝೆಡ್ ನಾಟ್ ಇದ್ದರೆ ಇನ್ಪುಟ್ ಎ ಆದರೆ ಏನು ಮಾಡಬೇಕು ನೋಡಿ, ಇಲ್ಲಿ ಎದು ವ್ಯಾಲ್ಯೂ ಏನಿರ್ಬೋದು, ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಇರುತ್ತೆ ಅಲ್ವಾ. ಸೊ ಆಕ್ಸೆಪ್ಟ್ ಮಾಡುತ್ತೆ ಅಲ್ವಾ, ಎನ ಆಕ್ಸೆಪ್ಟ್ ಮಾಡಿದ್ರೆ ಕ್ಯೂ ನಾಟ್ ಸ್ಟೇಟಲ್ಲೇ ಎ ಝೆಡ್ ನಾಟ್ ಆಗುತ್ತೆ. ಓಕೆನಾ, ಇಲ್ಲಿ ಕಂಪ್ಯಾರಿಸನ್ ಮಾಡಬೇಡಿ. ಇಲ್ಲಿ ಎ ಝೆಡ್ ನಾಟ್ ಇದೆ, ನೆಕ್ಸ್ಟ್ ಸ್ಟೆಪ್ಪಲ್ಲೂ ಎ ಝೆಡ್ ನಾಟ ಕನ್ಸಿಡರ್ ಮಾಡಿಕೊಂಡೇ ಮಾಡಬೇಕು ಅಂತ. ಓಕೆನಾ, ಕಂಡೀಷನ್ಸ್ನ ಬರೀತಾ ಇರೋದು ಅಷ್ಟೇ ಇಲ್ಲಿ. ಇವಾಗ ಟಾಪ್ ಆಫ್ ದಿ ಸ್ಟ್ಯಾಕ್ ಏನಾದರೂ ಎ ಇದ್ದು
ಎ ಇನ್ಪುಟ್ ಎನ್ಕೌಂಟರ್ ಆದರೆ ಏನು ಮಾಡಬೇಕು, ಎ ನಂಬರ್ ಆಫ್ ಏಸ್ ಏನು ಇರಬೇಕು, ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0 ಇರ್ಬೋದು. ಸೊ ಎಷ್ಟು ನಂಬರ್ ಆಫ್ ಏಸ್ನು ಕೂಡ ಅಕ್ಸೆಪ್ಟ್ ಮಾಡಬೇಕು ಅಲ್ವಾ. ಸೊ ಅವಾಗ ಏನು ಮಾಡ್ತೀವಿ ನಾವು, ಅಗೇನ್ ಪುಷ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್ ಕ್ಯೂ ನಾಟ್ ಸ್ಟೇಟಲ್ಲಿ ಬಿ ಇನ್ಪುಟ್, ಇವಾಗ ಎದು ಕಂಪ್ಲೀಟ್ ಆಯ್ತಲ್ವಾ, ಟಾಪ್ ಆಫ್ ದಿ ಸ್ಟ್ಯಾಕ್ ಝೆಡ್ ನಾಟ್ ಇದ್ದರೆ ಟಾಪ್ ಆಫ್ ದಿ ಸ್ಟ್ಯಾಕ್ ಎ ಇದ್ದರೆ ಏನು ಮಾಡಬೇಕು ಅಂತ ಅಷ್ಟೇ ಅಲ್ವಾ ಇದು ಕಂಡೀಷನ್ ಬರೋದು. ಯಾಕಂದರೆ ಫಸ್ಟು ಏನೇ ಬರಬೇಕು, ಅದಾದಮೇಲೆ ಫಾಲೋಡ್ ಬೈ ಬಿ ಬರುತ್ತೆ, ಫಾಲೋಡ್ ಬೈ ಸೀಸ್ ಬರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಇವಾಗ ಬಿ ಇನ್ಪುಟ್ ಎನ್ಕೌಂಟರ್ ಆಗಿ ಟಾಪ್ ಆಫ್ ದಿ ಸ್ಟ್ಯಾಕು ಎ ಇದ್ದರೆ ಏನು ಮಾಡಬೇಕು, ಟಾಪ್ ಆಫ್ ದಿ ಸ್ಟೇಕ್ ಎ ಇದ್ರೆ ಏನು ಮಾಡಬೇಕು, ಇಲ್ಲಿ ನೋಡಿ ಐ ಪ್ಲಸ್ ಕೆ ಈಸ್ ಈಕ್ವಲ್ಸ್ ಟು ಜೆ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇವಾಗ ಎ ಪವರ್ ಐ, ಬಿ ಪವರ್ ಐ ಪ್ಲಸ್ ಕೆ, ಸಿ ಪವರ್ ಕೆ ಅಂತ ಬರ್ಕೊಂಡ್ವಿ ಅಲ್ಲ. ಎ ನಂಬರ್ ಆಫ್ ಏಸು ಎಷ್ಟಿರುತ್ತೆ ಅಂತ ನಾವು ಬಿ ನಂಬರ್ಸು ಕಂಪೇರ್ ಮಾಡಬೇಕು. ಯಾಕಂದರೆ ಬಿದು ಪವರ್ ಏನಿದೆ ಐ ಪ್ಲಸ್ ಕೆ. ಸೊ ಬಿನು ಏನು ಕಂಪೇರ್ ಮಾಡಬೇಕು, ಸಿನು ಕಂಪೇರ್ ಮಾಡಬೇಕು. ಬಿದು ಅದು ವರ್ಕು. ಸೊ ಬಿನ ಅಕ್ಸೆಪ್ಟ್ ಮಾಡಬೇಕಾ ಇಲ್ಲ ರಿಜೆಕ್ಟ್ ಮಾಡಬೇಕಾ ನೋಡಿ. ಬಿ ಬಂದು ಟಾಪ್ ಆಫ್ ದಿ ಸ್ಟ್ಯಾಕ್ ಎ ಇದ್ದಾಗ ಏನು ಮಾಡಬೇಕು, ನಾವು ಪಾಪ್ ಮಾಡಬೇಕಾಗತ್ತೆ. ಸೊ ಔಟ್ಪುಟ್ ಏನು ಬರುತ್ತೆ, ಎಪ್ಸಿಲಾನ್ ಬರುತ್ತೆ. ಓಕೆನಾ. ಆ್ಯಂಡ್ ಸ್ಟೇಟ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಯಾಕಂದರೆ ನೀವು ಇನ್ಪುಟ್ ಎನ್ಕೌಂಟರ್ ಆಗ್ತಿದೆ. ಸೊ ಸ್ಟೇಟ್ ಎಲ್ಲಿಗೆ ಹೋಗುತ್ತೆ, Q1 ಸ್ಟೇಟಿಗೆ ಹೋಗುತ್ತೆ. ನೆಕ್ಸ್ಟ್ ಕಂಡೀಷನ್, Q1 ಸ್ಟೇಟಲ್ಲೇ ಇದ್ದು ಬಿ ಇನ್ಪುಟ್ ಎನ್ಕೌಂಟರ್ ಆಗಿ ಟಾಪ್ ಆಫ್ ದಿ ಸ್ಟ್ಯಾಕ್ ಎ ಇದ್ದರೆ ಏನು ಮಾಡಬೇಕು ನೋಡಿ. ಅಗೇನ್ ಬಿಗೆ ಕಂಪೇರ್ ಮಾಡಬೇಕು ಅಲ್ವಾ ಎನಾ. ಸೊ ಅಗೇನ್ ಇದೇನಾಗುತ್ತೆ, ಸೇಮ್ ಸ್ಟೇಟಲ್ಲೇ ಪಾಪ್ ಆಗುತ್ತೆ. ಓಕೆನಾ. ಇದು ಹೆಂಗೆ ಬರೆದ್ವಿ ಅಂತ ಗೊತ್ತಾಯಿತು ಅಲ್ವಾ. ನೆಕ್ಸ್ಟ್ ನೋಡಿ, Q1 ಸ್ಟೇಟಲ್ಲಿ ಬಿ ಬಂದು ನಂಬರ್ ಆಫ್ ಏಸ್ ಏನಾದರೂ 0 ಆಗಿಬಿಟ್ಟು ಟಾಪ್ ಆಫ್ ದಿ ಸ್ಟ್ಯಾಕು ಝೆಡ್ ನಾಟ್ ಇದ್ದರೆ ಕಂಡೀಷನ್ ಏನಾಗಬೇಕು, ಇದು ಬಿ ಬರೀ ಏನ ಕಂಪೇರ್ ಮಾಡಲ್ಲ, ಸಿನು ಕಂಪೇರ್ ಮಾಡುತ್ತೆ ಅಲ್ವಾ. ಇವಾಗ ಐ ಏನಾದರೂ 0 ಆಗಿ ಕೆ ಏನಾದರೂ 1 ಆದರೆ ಅಕ್ಸೆಪ್ಟ್ ಮಾಡಬೇಕು ಅಲ್ವಾ. ಸೊ ಇದಕ್ಕೆ ಏನಾಗುತ್ತೆ, ಕಂಪ್ಯಾರಿಸನ್ ಮಾಡಿಬಿಟ್ಟು ಪುಷ್ ಮಾಡಿಕೊಳ್ಳುತ್ತೆ, ಬಿ ಝೆಡ್ ನಾಟ್ ಮಾಡುತ್ತೆ. ಓಕೆನಾ. ಇದೆಲ್ಲ ಕಂಡೀಷನ್ಸು ಫಸ್ಟಲ್ಲಿ ಇಲ್ಲಿ ಎ ಬಂದಿರುತ್ತೆ, ಆಲ್ರೆಡಿ ಎ ಇರುತ್ತಲ್ಲ ಅಂತ ಕೇಳಬೇಡಿ. ಜಸ್ಟ್ ಕಂಡೀಷನ್ಸ್ನ ಬರ್ಕೊತಾ ಇರೋದು. ಇವಾಗ ಮಿಷಿನಿಗೆ ನಾವು ಇನ್ಸ್ಟ್ರಕ್ಷನ್ನ ಕೊಡ್ತಾ ಇರೋದು. ಓಕೆನಾ. ಎ ಬಂದರೆ ಏನು ಮಾಡಬೇಕು, ಟಾಪ್ ಆಫ್ ದಿ ಸ್ಟ್ಯಾಕಲ್ಲಿ ಝೆಡ್ ನಾಟ್ ಇದ್ದಾಗ ಎ ಬಂದರೆ ಏನು ಮಾಡಬೇಕು, ಟಾಪ್ ಆಫ್ ದಿ ಸ್ಟ್ಯಾಕಲ್ಲಿ ಎ ಇದ್ದಾಗ ಎ ಬಂದರೆ ಏನು ಮಾಡಬೇಕು, ಬಿ ಇದ್ದಾಗ ಬಿ ಬಂದರೆ ಏನು ಮಾಡಬೇಕು, ಈ ಥರ ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾ ಇರೋದು. ಓಕೆನಾ. ನೆಕ್ಸ್ಟು Q1 ಸ್ಟೇಟ್ ಟಾಪ್ ಆಫ್ ದಿ ಸ್ಟ್ಯಾಕು ಬಿನೇ ಇದ್ದು ಬಿ ಬಂದರೆ ಏನು ಮಾಡಬೇಕು, ಇಲ್ಲಿ ನಂಬರ್ ಆಫ್ ಬೀಸ್ ಎಷ್ಟಾದರೂ ಇರ್ಬೋದಲ್ವಾ. ಸೊ ಇದು ಅಕ್ಸೆಪ್ಟ್ ಮಾಡುತ್ತೆ, ಬಿ ಪುಷ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ Q1 ಸ್ಟೇಟಲ್ಲಿ ಟಾಪ್ ಆಫ್ ದಿ ಸ್ಟ್ಯಾಕು ಬಿ ಇದ್ದು ಸಿ ಇನ್ಪುಟ್ ಎನ್ಕೌಂಟರ್ ಆದರೆ ಏನು ಮಾಡಬೇಕು, ಸೇಮ್ ಲೈಕ್ ಎ. ಇವಾಗ ಎ ಫಸ್ಟೇ ಬಂದಿರೋದ್ರಿಂದ ಎಗೆ ಕಂಪೇರ್ ಮಾಡಿ ಬಿ ಪಾಪ್ ಮಾಡ್ತಾಯಿದೆ. ಇಲ್ಲಿ ಸಿ ಬರ್ತಾಯಿದೆ, ಬಿ ಬಂದಮೇಲೆ ಸಿ ಬರ್ತಾಯಿದೆ. ಇವಾಗ ಏನು ಮಾಡಬೇಕು, ಪಾಪ್ ಮಾಡಬೇಕು. ಯಾಕಂದರೆ ಕಂಪ್ಯಾರಿಸನ್ ಮಾಡಬೇಕಲ್ವಾ. ಸೊ ಸಿ ಅನ್ನೋದು ನೀವು ಇನ್ಪುಟ್ ಎನ್ಕೌಂಟರ್ ಆದಾಗ ಏನು ಮಾಡಬೇಕು, Q2 ಸ್ಟೇಟಿಗೆ ಚೇಂಜ್ ಮಾಡ್ತೀವಿ, ಪಾಪ್ ಮಾಡ್ತೀವಿ. ಸೊ ಎಪ್ಸಿಲಾನ್ ಬರುತ್ತೆ. ಓಕೆನಾ. ಹೆಂಗೆ ಬರ್ಕೊಂಡ್ವಿ ಅಂತ ಗೊತ್ತಾಯಿತು ಅಲ್ವಾ. ನೆಕ್ಸ್ಟ್ Q1 ಟಾಪ್ ಆಫ್ ದಿ ಸ್ಟ್ಯಾಕು ಬಿ ಇದ್ದು ನೋಡಿ, ಇಲ್ಲಿ ಸ್ಟೇಟು ಚೇಂಜ್ ಆಗಿ ಏನಾದರೂ Q2 ಸ್ಟೇಟಲ್ಲಿದ್ದ, Q1 ಸ್ಟೇಟಲ್ಲಿ ಆಲ್ರೆಡಿ ಬರೆದ್ಬಿಟ್ಟಿದ್ದೀವಿ. ಸೊ Q2 ಸ್ಟೇಟಲ್ಲಿದ್ದು ಟಾಪ್ ಆಫ್ ದಿ ಸ್ಟ್ಯಾಕ್ ಬಿ ಇದ್ದು ಸಿ ಇನ್ಪುಟ್ ಎನ್ಕೌಂಟರ್ ಆದರೆ ಏನು ಮಾಡಬೇಕು, ಅಗೇನ್ ಪಾಪೇ ಮಾಡಬೇಕು. ಸೊ ಸ್ಟೇಟ್ ಚೇಂಜ್ ಆಗಲ್ಲ, ಇಲ್ಲಿ ಜಸ್ಟ್ ಪಾಪ್ ಆಗುತ್ತೆ. ಓಕೆನಾ. ಇದು ಕಂಡೀಷನ್ಸ್ನ ಬರ್ಕೋತಾ ಇರೋದು, ಮತ್ತೆ ಕಂಪ್ಯಾರಿಸನ್ ಮಾಡಬೇಡಿ, ಮತ್ತೆ ಹೇಳ್ತಿದ್ದೀನಿ ಇದನ್ನು. ನೆಕ್ಸ್ಟು ಎಲ್ಲ ಕಂಡೀಷನ್ಸ್ನು ಬರ್ಕೊಂಡಿದ್ದೀವ ನೋಡಿ. Q0 ಎಪ್ಸಿಲಾನ್ ಎನ್ಕೌಂಟರ್ ಆದಾಗ ಏನು ಮಾಡಬೇಕು, ಟಾಪ್ ಆಫ್ ದಿ ಸ್ಟ್ಯಾಕ್ ಝೆಡ್ ನಾಟ್ ಇರುವಾಗ ಎ ಝೆಡ್ ನಾಟ್, ಬಿ ಬಿ ಝೆಡ್ ನಾಟ್, ಬಿ ಸಿ ಬಿ ಎಲ್ಲನೂ ಬರ್ಕೊಂಡಿದ್ದೀವಿ. ಇನ್ನು ಬಿಟ್ಟಿರೋದು ಯಾವುದ್ಯಾವುದು ಅದನ್ನು ಜಸ್ಟ್ ಬರ್ಕೊಳ್ಳೋಣ. Q0 ಸ್ಟೇಟಲ್ಲಿ ಟಾಪ್ ಆಫ್ ದಿ ಸ್ಟ್ಯಾಕು ಝೆಡ್ ನಾಟ್ ಇದ್ದು ಬಿ ಎನ್ಕೌಂಟರ್ ಆದಾಗ ಏನು ಮಾಡಬೇಕು, ಈ ಕಂಡೀಷನ್ನ ಬರ್ಕೊಂಡಿಲ್ಲ ನೋಡಿ. Q0 ಸ್ಟೇಟಲ್ಲಿ ಬಿ ಬಂದು ಟಾಪ್ ಆಫ್ ದಿ ಸ್ಟ್ಯಾಕ್ ಎ ಇದ್ದಾಗ ಬರ್ಕೊಂಡಿದ್ದೀವಿ, ಝೆಡ್ ನಾಟ್ ಇದ್ದಾಗ ಏನು ಮಾಡಬೇಕು ಅಂತ ಬರ್ಕೊಂಡಿಲ್ಲ. ಬಿ ಇನ್ಪುಟ್ ಎನ್ಕೌಂಟರ್ ಆದಾಗ ಏನು ಮಾಡಬೇಕು, ಸ್ಟೇಟ್ನ ಚೇಂಜ್ ಮಾಡಬೇಕು. ಆ್ಯಂಡ್ ಬಿನ ಏನು ಮಾಡಬೇಕು, ಇವಾಗ ಪುಷ್ ಮಾಡಬೇಕು. ಯಾಕಂದರೆ 0 ನಂಬರ್ ಆಫ್ ಎಗೆ 1 ನಂಬರ್ ಆಫ್ ಬಿನ ಅಕ್ಸೆಪ್ಟ್ ಮಾಡುತ್ತೆ. ಯಾಕಂದರೆ ಸಿದನ್ನು ಕೂಡ ಇದು ಕಂಪ್ಯಾರಿಸನ್ ಮಾಡ್ತೈತೆ ಅಲ್ವಾ. ಸೊ ಅಕ್ಸೆಪ್ಟ್ ಆಗುತ್ತೆ. ಸೊ ಬಿ ಝೆಡ್ ನಾಟ್. ಓಕೆನಾ. ಹೆಂಗೆ ಬರ್ಕೊಂಡ್ವಿ ಅಂತ ಗೊತ್ತಾಯ್ತು ಅಲ್ವಾ. ನೆಕ್ಸ್ಟು Q1 ಸ್ಟೇಟಲ್ಲಿ ಟಾಪ್ ಆಫ್ ದಿ ಸ್ಟ್ಯಾಕ್ ಏನಾದರೂ ಝೆಡ್ ನಾಟ್ ಇದ್ದು ಎಪ್ಸಿಲಾನ್ ಎನ್ಕೌಂಟರ್ ಆದರೆ ಏನು ಮಾಡಬೇಕು, ಸ್ಟೇಟ್ ಎಲ್ಲಿಗೆ ಚೇಂಜ್ ಆಗಬೇಕು, Q2 ಸ್ಟೇಟಿಗೆ ಚೇಂಜ್ ಆಗಬೇಕು. ಆ್ಯಂಡ್
ಇದು ಝೆಡ್ ನಾಟ್ ಹಂಗೆ ಇರಬೇಕು, ಎಪ್ಸಿಲಾನ್ ಪುಷ್ ಆಗಬೇಕು. ಓಕೆನಾ. ನೆಕ್ಸ್ಟ್ ಇನ್ಯಾವ ಕಂಡೀಷನ್ ಆದರೂ ಮಿಸ್ ಮಾಡಿದ್ದೀವಾ? Q2 ಇಂದ ಎಪ್ಸಿಲಾನ್ ಎನ್ಕೌಂಟರ್ ಆದರೆ ಏನು ಮಾಡಬೇಕು? ಟಾಪ್ ಆಫ್ ದಿ ಸ್ಟ್ಯಾಕು ಝೆಡ್ ನಾಟ್ ಇದ್ದು ಲಾಸ್ಟ್ ಫೈನಲ್ ಸ್ಟೇಟಿಗೆ ಹೋಗಬೇಕು, ದಟ್ ಈಸ್ Q3 ಸ್ಟೇಟಿಗೆ ಹೋಗಬೇಕು. ಆ್ಯಂಡ್ ಝೆಡ್ ನಾಟ್ ಎಪ್ಸಿಲಾನ್ ಆಗಬೇಕು. ಇಲ್ಲಿ ಪಾಪ್ ಆಗಿದೆ. ಓಕೆನಾ. ಕಂಡೀಷನ್ಸ್ ಹೆಂಗೆ ಬರ್ಕೊಂಡ್ವಿ ಅಂತ ಗೊತ್ತಾಯಿತು ಅಲ್ವಾ? ಜಸ್ಟ್ ಅನಲೈಸ್ ಮಾಡಿ. ಟಾಪ್ ಆಫ್ ದಿ ಸ್ಟ್ಯಾಕ್, ಈಗ ಒಂದು ಸ್ಟ್ಯಾಕ್ ಇದೆ ಅಂದರೆ ಈ ಸ್ಟ್ಯಾಕಲ್ಲಿ ಟಾಪ್ ಆಫ್ ದಿ ಸ್ಟ್ಯಾಕ್ ಯಾವಾಗಲೂ ಝೆಡ್ ನಾಟ್ ಇರುತ್ತಲ್ವಾ? ಈ ಝೆಡ್ ನಾಟ್ ಇರುವಾಗ ಎ ಬಂದರೆ ಏನಾಗುತ್ತೆ, ಬಿ ಬಂದರೆ ಏನಾಗುತ್ತೆ, ಸಿ ಡೈರೆಕ್ಟ್ ಬರೋದಕ್ಕಾಗಲ್ಲ. ಯಾಕಂದರೆ ನಂಬರ್ ಆಫ್ ಬೀಸ್ ಇದ್ರೇ ಸೀಸ್ ಬರೋದು. ಯಾಕಂದರೆ ಸೀಸು ಝೀರೋ ಆಗಿಬಿಟ್ರೆ, ಏನು ಝೀರೋ ಆಗಿಬಿಟ್ಟಿದ್ರೆ ಬಿನೂ ಏನಾಗುತ್ತೆ, ಝೀರೋ ಆಗಿಬಿಡುತ್ತೆ. ಸೊ ಅಟ್ಲೀಸ್ಟ್ ಎ ಪ್ರೆಸೆಂಟ್ ಇರಬೇಕು, ಇಲ್ಲಾಂದರೆ ಬಿ ಆದರೂ ಪ್ರೆಸೆಂಟ್ ಇರಲೇಬೇಕು. ಸೊ ಸಿ ಝೆಡ್ ನಾಟಿಗೆ ನಾವು ಕಂಪ್ಯಾರಿಸನ್ ಮಾಡಿಲ್ಲ. ಓಕೆನಾ. ಸೊ ಜಸ್ಟ್ ಅನಲೈಸ್ ಮಾಡಿ ಏನೇನು ವ್ಯಾಲ್ಯೂಸ್ ಸ್ಟ್ಯಾಕಲ್ಲಿ ಇರುತ್ತೆ, ಯಾವ ವ್ಯಾಲ್ಯೂಸ್ ಬಂದಾಗ ಏನೇನು ವ್ಯಾಲ್ಯೂಸ್ನ ತೊಗೊಂಡು ನಾವು ಕನ್ಸಿಡರ್ ಮಾಡಿ ಕಂಡೀಷನ್ಸ್ನ ಅಪ್ಲೈ ಮಾಡಬೇಕು ಅಂತ. ಓಕೆನಾ. ಇವಾಗ ಈ ಸ್ಟ್ರಿಂಗಿಗೆ ಮೂವ್ಸ್ ಹೆಂಗಾಗುತ್ತೆ ಅಂತ ನೋಡೋಣ. ಈ ಕಂಡೀಷನ್ನ ಅಪ್ಲೈ ಮಾಡಿಕೊಂಡು ಈ ಸ್ಟ್ರಿಂಗಿಗೆ ಮೂವ್ಸ್ ಬರೆಯೋದು ಅಷ್ಟೇ. ಎ ಬಿ 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 ಸಿ. ಇನ್ಸ್ಟ್ಯಾಂಟೇನಿಯಸ್ ಡಿಸ್ಕ್ರಿಪ್ಷನ್ದು ಸಿಂಬಲ್ ಏನು? ಇದು ಸಿಂಬಲ್. ಓಕೆನಾ. Q0 ಸ್ಟೇಟ್ ಫಸ್ಟು ಇನಿಷಿಯಲಿ Q0 ಸ್ಟೇಟಲ್ಲಿರುತ್ತೆ. ಇದನ್ನು ಹಂಗೆ ಬರ್ಕೊಳ್ಳಿ. ಎ ಬಿ 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 ಸಿ. ಟಾಪ್ ಆಫ್ ದಿ ಸ್ಟ್ಯಾಕು ಝೆಡ್ ನಾಟು. ಓಕೆನಾ. ಫಸ್ಟ್ ಇನ್ಪುಟ್ಟು ಯಾವ್ದು ಎನ್ಕೌಂಟರ್ ಆಗ್ತಿದೆ? ಎ ಎನ್ಕೌಂಟರ್ ಆಗ್ತಿದೆ. ಟಾಪ್ ಆಫ್ ದಿ ಸ್ಟ್ಯಾಕು ಝೆಡ್ ನಾಟ್ ಇದೆ. ನೋಡಿ, ಎ ಎನ್ಕೌಂಟರ್ ಆಗಿದೆ. ಟಾಪ್ ಆಫ್ ದಿ ಸ್ಟ್ಯಾಕ್ ಝೆಡ್ ನಾಟ್ ಇರುವಾಗ ಏನು ಮಾಡಬೇಕು, ನಾವು ಪುಷ್ ಮಾಡಬೇಕು. ಸ್ಟೇಟು ಸೇಮಲ್ಲಿರುತ್ತೆ. ಸೊ Q0 ಇರುತ್ತೆ. ಪುಷ್ ಆಗಿ ಈ ಕಡೆ ಎ ಝೆಡ್ ನಾಟ್ ಬರುತ್ತೆ. ಇನ್ನು ಮಿಕ್ಕಿರೋ ಇನ್ಪುಟ್ ಏನಿದೆ ಅದನ್ನು ಹಂಗೆ ಬರ್ಕೋಬೇಕು. ಸೊ ಎ ಬಿ 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 ಸಿ. ಓಕೆನಾ, ಗೊತ್ತಾಯ್ತು ಅಲ್ವಾ? ನೆಕ್ಸ್ಟ್ Q0 ಸ್ಟೇಟಲ್ಲಿ ಟಾಪ್ ಆಫ್ ದಿ ಸ್ಟ್ಯಾಕ್ ಎ ಇದ್ದು ಎ ಇನ್ಪುಟ್ ಎನ್ಕೌಂಟರ್ ಆದರೆ ಏನು ಮಾಡಬೇಕು ನೋಡಿ, ಇಲ್ಲಿ ಕಂಡೀಷನ್ ಇದೆ. ಇದು ಅಗೇನ್ ಪುಷ್ ಮಾಡಬೇಕು. ಸೊ ಪುಷ್ ಮಾಡೋಣ. ಇನ್ನು ಮಿಕ್ಕಿರೋ ಇನ್ಪುಟ್ನ ಹಂಗೆ ಬರ್ಕೊಳ್ಳೋಣ. ಪುಷ್ ಮಾಡಿದ್ರೆ ಎ ಝೆಡ್ ನಾಟ್ ಬರುತ್ತೆ. ಓಕೆನಾ. ಕಂಡೀಷನ್ನ ಹೆಂಗೆ ಅಪ್ಲೈ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಯಿತು ಅಲ್ವಾ? ಇದು ಜಸ್ಟ್ ಅನಲೈಸ್ ಮಾಡಿ ಬರೆದಿರೋ ಕಂಡೀಷನ್ನು ಆ ಸ್ಟ್ರಿಂಗಿಗೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಚೆಕ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ನೋಡಿ, ಬಿ ಇನ್ಪುಟ್ಟು ಎನ್ಕೌಂಟರ್ ಆಗ್ತಿದೆ. ಟಾಪ್ ಆಫ್ ದಿ ಸ್ಟ್ಯಾಕ್ ಏನಿದೆ, ಎ ಇದೆ. ಬಿ ಇನ್ಪುಟ್ ಎನ್ಕೌಂಟರ್ ಆಗಿ ಟಾಪ್ ಆಫ್ ದಿ ಸ್ಟ್ಯಾಕ್ ಎ ಇದ್ದಾಗ ಏನು ಮಾಡಬೇಕು, ಸ್ಟೇಟ್ನ ಚೇಂಜ್ ಮಾಡಬೇಕು ಮತ್ತು ಒಂದು ಪಾಪ್ ಮಾಡಬೇಕು ಅಲ್ವಾ? ಸೊ ಸ್ಟೇಟ್ನ ಚೇಂಜ್ ಮಾಡಿದ್ದೀವಿ, ಒಂದು ಎನ ಪಾಪ್ ಮಾಡ್ತೀವಿ. ಇಲ್ಲಿ ಬಿ ಬಿ ಸಿ ಇರುತ್ತೆ. ಬಿ ಕಂಪ್ಲೀಟ್ ಆಯ್ತಲ್ವಾ? ಒಂದು ಎನ ಪಾಪ್ ಮಾಡಿದ್ರೆ ಮಿಕ್ಕಿರೋದೇನು, ಎ ಝೆಡ್ ನಾಟ್. ಓಕೆನಾ. ನೆಕ್ಸ್ಟ್ Q1 ಸ್ಟೇಟಲ್ಲಿ ಟಾಪ್ ಆಫ್ ದಿ ಸ್ಟ್ಯಾಕ್ ಎ ಇದ್ದು, ನೋಡಿ ಟಾಪ್ ಆಫ್ ದಿ ಸ್ಟ್ಯಾಕ್ ಎ ಇದ್ದು ಬಿ ಎನ್ಕೌಂಟರ್ ಆದಾಗ ಏನು ಮಾಡಬೇಕು, ಸೇಮ್ ಸ್ಟೇಟಲ್ಲಿ ಇರಬೇಕು. ಒಂದು ಇನ್ಪುಟ್ನ ಪಾಪ್ ಮಾಡಬೇಕು. ಸೊ ಒಂದು ಇನ್ಪುಟ್, ಒಂದು ಬಿಗೆ ಒಂದು ಎನ ಪಾಪ್ ಮಾಡ್ತೀವಿ. ಆವಾಗ ಏನು ಮಿಕ್ಕುತ್ತೆ ಬಿಟ್ಟು ಬಿ ಸಿ ಝೆಡ್ ನಾಟ್ ಮಿಕ್ಕಿದೆ. ಓಕೆನಾ. ನೆಕ್ಸ್ಟು Q1 ಸ್ಟೇಟಲ್ಲಿ ಟಾಪ್ ಆಫ್ ದಿ ಸ್ಟ್ಯಾಕ್ ಝೆಡ್ ನಾಟ್ ಇದ್ದು ಬಿ ಇನ್ಪುಟ್ ಎನ್ಕೌಂಟರ್ ಆದಾಗ ಏನು ಮಾಡಬೇಕು, Q1 ಸ್ಟೇಟಲ್ಲಿ ನೋಡಿ ಪುಷ್ ಮಾಡಬೇಕು. ಸೊ ಪುಷ್ ಮಾಡೋಣ. ಸೇಮ್ ಸ್ಟೇಟಲ್ಲಿ ಇರುತ್ತೆ, ಪುಷ್ ಆಗುತ್ತೆ. ಸೊ ಬಿ ಝೆಡ್ ನಾಟ್ ಆಗುತ್ತೆ. ಸಿ ಇಲ್ಲಿರುತ್ತೆ. ಓಕೆನಾ. ನೆಕ್ಸ್ಟ್ ಇನ್ಪುಟ್ ಏನು, ಸಿ. Q1 ಸ್ಟೇಟಲ್ಲಿ ಸಿ ಇನ್ಪುಟ್ ಎನ್ಕೌಂಟರ್ ಆಗಿ ಟಾಪ್ ಆಫ್ ದಿ ಸ್ಟ್ಯಾಕ್ ಬಿ ಇದ್ದಾಗ ಏನು ಮಾಡಬೇಕು ನೋಡಿ, Q1 ಸಿ ಟಾಪ್ ಆಫ್ ದಿ ಸ್ಟ್ಯಾಕ್ ಬಿ ಇದ್ದಾಗ Q2 ಸ್ಟೇಟಿಗೆ ಚೇಂಜ್ ಮಾಡಬೇಕು ಆ್ಯಂಡ್ ಪಾಪ್ ಮಾಡಬೇಕು. ಸೊ ಬಿ ಪಾಪ್ ಆಗುತ್ತೆ. ಇನ್ನು ಮಿಗೋದೇನು, ಎಪ್ಸಿಲಾನ್. ಸಿ ಕಂಪ್ಲೀಟ್ ಆಗುತ್ತೆ. ಸೊ ಝೆಡ್ ನಾಟ್. ಓಕೆನಾ. Q2 ಆನ್ ಇನ್ಪುಟ್ ಎಪ್ಸಿಲಾನ್. ಝೆಡ್ ನಾಟ್ ಎನ್ಕೌಂಟರ್ ಆದರೆ ಏನು ಮಾಡಬೇಕು, Q3 ಸ್ಟೇಟಿಗೆ ಹೋಗುತ್ತೆ, ಎಪ್ಸಿಲಾನ್ ಆಗುತ್ತೆ. ಓಕೆನಾ. ನಾವು ಹೆಂಗೆ ಮೂವ್ ಆಗುತ್ತೆ ಅಂತ ತೋರಿಸಿದ್ದೀವಿ ಅಲ್ವಾ? ಇದು ಇನ್ಸ್ಟ್ಯಾಂಟೇನಿಯಸ್ ಡಿಸ್ಕ್ರಿಪ್ಷನ್ ಅಂತ ಕರಿತೀವಿ. ಓಕೆನಾ. ಇದರಲ್ಲಿ ಜಸ್ಟ್ ಕಂಡೀಷನ್ನ ಬರಿತೀವಿ, ಆ ಕಂಡೀಷನ್ನ ಅಪ್ಲೈ ಮಾಡಿಬಿಟ್ಟು ಹೆಂಗೆ ಆ ಸ್ಟ್ರಿಂಗು ಮೂವ್ ಆಗುತ್ತೆ ಅಂತ ತೋರಿಸಿದ್ದೀವಿ. ನೆಕ್ಸ್ಟ್ ಕ್ವಶನ್, ಕನ್ವರ್ಟ್ ದ ಫಾಲೋಯಿಂಗ್ CFGs ಟು PD ಅಂತ ಕೊಟ್ಟಿದ್ದಾರೆ. ಓಕೆನಾ. ಇದು ತುಂಬ ಈಸಿ, ಆರಾಮಾಗಿ ಬರಿಬೋದು. ಜಸ್ಟ್ ನಿಮಗೆ ಮೆಥಡ್ ಹೇಳ್ಕೊಡ್ತೀನಿ, ಹಂಗೆ ಬರೀರಿ. ಓಕೆನಾ. ಫಸ್ಟ್ ಇವಾಗ ನೋಡಿ, ಇದಕ್ಕೆ ಬರಿಬೇಕು. ಸ್ಟಾರ್ಟ್ ಸಿಂಬಲ್ಲಿಗೆ ಬರೆಯೋದಕ್ಕೂ ಮುಂಚೆ ಏನು ಮಾಡಬೇಕು, ನಾವು ಎಪ್ಸಿಲಾನ್ನ ಎನ್ಕೌಂಟರ್ ಮಾಡಬೇಕು. ಸೊ Q0 ಸ್ಟೇಟಲ್ಲಿ ಎಪ್ಸಿಲಾನ್ ಎನ್ಕೌಂಟರ್ ಮಾಡಿ
Z0 ಟಾಪ್ ಆಫ್ ದಿ ಸ್ಟ್ಯಾಕ್ ಇದ್ದಾಗ Q1 ಸ್ಟೇಟಿಗೆ ಹೋಗ್ಬಿಟ್ಟು ಎಸ್ ಬರುತ್ತೆ, ಅಂದರೆ ಸ್ಟಾರ್ಟಿಂಗ್ದು ಬರುತ್ತೆ. ಇದರಲ್ಲಿ CFG ಅಂದರೆ ಅವರು ಪ್ರೊಡಕ್ಷನ್ ರೂಲ್ಸ್ನ ಕೊಟ್ಟಿರ್ತಾರೆ, ನಾವು ಟ್ರಾನ್ಸಿಷನ್ ಫಂಕ್ಷನ್ನ ಬರೀಬೇಕು. ಇಫ್ PDA ಟು CFG ಅಂತ ಕೊಟ್ಟರೆ PDA ಅದು ಟ್ರಾನ್ಸಿಷನ್ ಫಂಕ್ಷನ್ನ ಕೊಟ್ಟಿರ್ತಾರೆ, ಪ್ರೊಡಕ್ಷನ್ ರೂಲ್ಸ್ನ ಕಂಡುಹಿಡಿಬೇಕಾಗುತ್ತೆ. ಓಕೆನಾ, ಇವಾಗ ಇದು ಆಯಿತು ಅಲ್ವಾ. ಎಸ್ ಸ್ಟೇಟು, ಎಸ್ ಅಲ್ಲಿ ಏನಿದೆ ಎ, ಇದಕ್ಕೆ ಟ್ರಾನ್ಸಿಷನ್ ಫಂಕ್ಷನ್ ಹೆಂಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಟ್ರಾನ್ಸಿಷನ್ ಫಂಕ್ಷನ್ ಯಾವ ಸ್ಟೇಟಲ್ಲಿದೆ? Q1 ಸ್ಟೇಟಲ್ಲಿದೆ. ಆನ್ ಇನ್ಪುಟ್ ಎ, ಟಾಪ್ ಆಫ್ ದಿ ಸ್ಟ್ಯಾಕ್ ಎಸ್ ಗಿವ್ಸ್ Q1 ಸ್ಟೇಟಲ್ಲೇ ಎನ ಕೊಡುತ್ತೆ, ಇಷ್ಟೇ. ನೆಕ್ಸ್ಟ್ ಏನಿದೆ? ಪ್ರೊಡಕ್ಷನ್ A, C ಇದೆ, ಇದಕ್ಕೆ ಬರೆಯೋಣ ನೋಡಿ. Q1 ಸ್ಟೇಟಲ್ಲಿ ಇನ್ಪುಟ್ ಏನಿದೆ? ಎ, ಟಾಪ್ ಆಫ್ ದಿ ಸ್ಟ್ಯಾಕ್ ಏನಿದೆ? ಎ. ಸೊ ಔಟ್ಪುಟ್ ಏನು ಕೊಡ್ತೈತೆ? ABC. ಇದು ತುಂಬ ಈಸಿ, ಆರಾಮಾಗಿ ಬರಿಬೋದು. ಈ ಕ್ವೆಶನ್ಸ್, ಈ ಥರ ಏನಾದರೂ ಕ್ವೆಶನ್ಸ್ ಬಂದರೆ ಆರಾಮಾಗಿ ಬರಿಬೋದು. ಓಕೆನಾ, ನಿಮಗೆ PDA ಪ್ರಾಬ್ಲಮ್ಮು ಏನಾದರೂ ಸಾಲ್ವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ನಾನು ಆಗಲೇ ಹೇಳ್ದಂಗೆ ಫಸ್ಟದು CFG ಏನಿದೆ ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ಅದ್ರ ಮೇಲೆ ಕ್ವೆಶನ್ ಬರುತ್ತೆ. 6 ಕ್ವೆಶನಲ್ಲಿ PDA ಬಂದರೆ ನಿಮ್ಮ ಲಕ್ಕಿ ಆರಾಮಾಗಿ 20 ಮಾರ್ಕ್ಸ್ ತಗೋಬೋದು. ಓಕೆನಾ, ನೆಕ್ಸ್ಟ್ ನೋಡಿ. Q1 ಸ್ಟೇಟಲ್ಲಿ ಆನ್ ಇನ್ಪುಟ್ B, ಟಾಪ್ ಆಫ್ ದಿ ಸ್ಟ್ಯಾಕ್ A, ಸ್ಟೇಟ್ Q1, ಔಟ್ಪುಟ್ B. ಓಕೆನಾ, ನೆಕ್ಸ್ಟ್ ಪ್ರೊಡಕ್ಷನ್ ಏನಿದೆ? ಎ ಅಂತ ಇದೆ. ಟ್ರಾನ್ಸಿಷನ್ ಫಂಕ್ಷನ್ Q1 ಸ್ಟೇಟ್ ಎ ಇನ್ಪುಟ್, ಟಾಪ್ ಆಫ್ ದಿ ಸ್ಟ್ಯಾಕ್ ಎ. ಇಲ್ಲಿ ಏನಿರುತ್ತೆ? Q1 ಸ್ಟೇಟಲ್ಲೇ, ಇಲ್ಲಿ ಏನೂ ಔಟ್ಪುಟ್ ಇಲ್ಲದೆ ಇರೋ ಕಾರಣ ಎಪ್ಸಿಲಾನ್ನ ಬರ್ಕೋಬೇಕು. ಓಕೆನಾ, ನೆಕ್ಸ್ಟು ಬಿ ಪ್ರೊಡಕ್ಷನ್ ಬಿ, ಟ್ರಾನ್ಸಿಷನ್ ಫಂಕ್ಷನ್ Q1 B, Q1 ಇಲ್ಲೂ ಕೂಡ ನೋಡಿ ಏನು ವ್ಯಾಲ್ಯೂಸ್ ಇಲ್ಲ, ಸೊ ಎಪ್ಸಿಲಾನ್ನ ಬರ್ಕೊಳ್ಳಿ. ನೆಕ್ಸ್ಟ್ ಸಿ, ಸ್ಮಾಲ್ ಸಿನ ಕೊಟ್ಟಿದೆ. ಸೊ ಟ್ರಾನ್ಸಿಷನ್ ಫಂಕ್ಷನ್ Q1 C ಇನ್ಪುಟ್, ಸಿ ಟಾಪ್ ಆಫ್ ದಿ ಸ್ಟ್ಯಾಕ್, Q1 ಎಪ್ಸಿಲಾನ್ ಪಾಪ್ ಆಗಿದೆ. ಓಕೆನಾ, ನೆಕ್ಸ್ಟ್ ಇಷ್ಟು ಕಂಪ್ಲೀಟ್ ಆದಮೇಲೆ ಏನು ಬರಿಬೇಕು ನಾವು? ಎಪ್ಸಿಲಾನ್ಗೆ ಟ್ರಾನ್ಸಿಷನ್ ಫಂಕ್ಷನ್ನ ಬರಿಬೇಕು ಅಲ್ವಾ, ಅದೊಂದು ಬರೆಯೋಣ. ಟ್ರಾನ್ಸಿಷನ್ ಫಂಕ್ಷನ್ ಸ್ಟೇಟ್ Q1 ಸ್ಟೇಟಲ್ಲಿ ಎಪ್ಸಿಲಾನ್ ಎನ್ಕೌಂಟರ್ ಆದರೆ ಟಾಪ್ ಆಫ್ ದಿ ಸ್ಟ್ಯಾಕು Z0 ಇದ್ದಾಗ ಏನಾಗುತ್ತೆ? ಸ್ಟೇಟ್ ಎಲ್ಲಿಗೆ ಚೇಂಜ್ ಆಗುತ್ತೆ? Q2 ಸ್ಟೇಟಿಗೆ ಚೇಂಜ್ ಆಗುತ್ತೆ, ಖುಷಿಯಾಗಿ Z0 ಉಳಿಯುತ್ತೆ. ಓಕೆನಾ, ಇದನ್ನ ಇಲ್ಲಿ ಬರ್ ತೋರಿಸ್ತೀನಿ ನೋಡಿ. Q1 ಸ್ಟೇಟ್ ಇನ್ಪುಟ್ ಟು ಎಪ್ಸಿಲಾನು, ಟಾಪ್ ಆಫ್ ದಿ ಸ್ಟ್ಯಾಕು Z0, ಸ್ಟೇಟ್ ಚೇಂಜ್ ಆಗುತ್ತೆ, ಟಾಪ್ ಆಫ್ ದಿ ಸ್ಟ್ಯಾಕು Z0 ಉಳಿಯುತ್ತೆ. ಓಕೆನಾ, ಇದು ಹೆಂಗೆ CFG ಇಂದ PDA ಕನ್ವರ್ಟ್ ಮಾಡಬೇಕು ಅಂತ. ಓಕೆನಾ, ಇದು ತುಂಬ ಇಂಪಾರ್ಟೆಂಟು. ಇದರಲ್ಲಿ ಇನ್ನೊಂದು ಮೆಥಡ್ ಇದೆ, ಅದು PDA ಇಂದ CFG ಕನ್ವರ್ಟ್ ಮಾಡೋದು. ಅದನ್ನು ಕೂಡ ಸೇಮ್ ಇದೇ ಥರ ಮಾಡ್ತೀವಿ. ಅದರಲ್ಲಿ ಏನಂದರೆ ಈ ಥರ ಟ್ರಾನ್ಸಿಷನ್ ಫಂಕ್ಷನ್ನ ಕೊಟ್ಟಿರ್ತಾರೆ, ಅದನ್ನು ಪ್ರೊಡಕ್ಷನ್ ರೂಲ್ಸ್ ಆಗಿ ಬರಿಬೇಕು. ಓಕೆನಾ, ಇದು ಕಂಪ್ಲೀಟ್ ಥರ್ಡ್ ಮಾಡ್ಯೂಲು. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಅದನ್ನು ಕಮೆಂಟಲ್ಲಿ ಹಾಕಿ. ಆ್ಯಂಡ್ PDA ಪ್ರಾಬ್ಲಮ್ಸು ಏನಕ್ಕೆ ಇಲ್ಲಿಂದ ಇಲ್ಲಿಗೆ ತಗೊಂಡ್ರಿ ಅಂತ ಕೇಳಬೇಡಿ, ಅದು ಕಂಡೀಷನ್ಸು ಅನಲೈಸ್ ಮಾಡಿ ಕಂಡೀಷನ್ಸ್ನ ಬರಿಬೇಕು. ಓಕೆನಾ, ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.